ಸರಿಸುಮಾರು 50 ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿರುವ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಎಚ್.ಆರ್. ಭಾರ್ಗವ್ ಅವರು ಅಭಿನಯ ಭಾರ್ಗವ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಅವಳ ಹೆಜ್ಜೆ, ಅಸಾಧ್ಯ ಅಳಿಯ, ಕರ್ಣ, ಕರುಣಾಮಯಿ, ಜೀವನ ಚಕ್ರ, ಗುರು ಶಿಷ್ಯರು ಹೀಗೆ 22 ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ರು. ಅವರ ಜೊತೆಗೆ ಇದ್ದಂತಹ ಒಡನಾಟ ಅವರೇ ಹೇಳಬೇಕು. ಸದ್ಯಕ್ಕೆ ಭಾರ್ಗವ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರ ಹುಟ್ಟು ಹಬ್ಬಕ್ಕೆ ಅವರ ಜೊತೆ ಇದ್ದಂತಹ ಒಂದಷ್ಟು ಸಿಹಿ ನೆನಪುಗಳನ್ನ ಮೆಲುಕು ಹಾಕುವಂತಹ ಕ್ಷಣ ಇದಾಗಿದೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಗ್ಯಾರಂಟಿಯಾಗಿ ಚೆನ್ನಾಗಿದ್ದೀನಿ. ಯಾಕೆಂದರೆ ನೀವು ಗ್ಯಾರಂಟಿ ನ್ಯೂಸ್ ಅಲ್ವಾ, ಆದ್ದರಿಂದ ನಿಮಗೂ ಗ್ಯಾರಂಟಿಯಾಗಿ ಚೆನ್ನಾಗಿರಲಿ ನಿಮ್ಮ ಚಾನಲ್ಲು. ಹಾಗೆ ನಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋ ನಮ್ಮನ್ನು ಕೂಡ ಗ್ಯಾರಂಟಿಯಾಗಿ ಚೆನ್ನಾಗಿ ತೋರಿಸಿ, ಆಮೇಲೆ ಕಾರ್ಯಕ್ರಮ ಗ್ಯಾರಂಟಿಯಾಗಿ ಚೆನ್ನಾಗಿ ಬರಲಿ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸ್ಪಾಂಟೇನಿಯಸ್ ಆಗಿ ಆ ಒಂದು ಆನ್ಸರ್ ಇದೆಯಲ್ಲ ನಿಮ್ಮ ಕಡೆಯಿಂದ, ಅದು ಬಹಳಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಲ್ರಿಗೂ. ಅದು ನನಗೆ ಗೊತ್ತಿಲ್ಲಮ್ಮ, ಏನೋ ದೇವ್ರ ದಯ ಅಂತ ಕಾಣಿಸುತ್ತೆ, ಬಂದಿದ್ದು ನಾನು ಹೇಳ್ಬಿಡ್ತೀನಿ. ಅದು ಕೆಲವ್ರು ಚೆನ್ನಾಗಿದೆ, ಇಂಪ್ಯಾಕ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದು ಸಂತೋಷ ಆಗುತ್ತೆ, ಅಷ್ಟೇ, ಬೇರೆ ಏನಿಲ್ಲ. ಈಗ ಸರ್ 75ನೇ ಹುಟ್ಟುಹಬ್ಬ ವಿಷ್ಣುವರ್ಧನ್ ಅವರದ್ದು. ಒಂದು ಕಡೆ ಖುಷಿ ಇದೆ ಸರ್, ವಿಷ್ಣುವರ್ಧನ್ ಸರ್ನ ಇಂದುವರೆಗೂ ಅಭಿಮಾನಿಗಳಿರ್ಬೋದು ಪ್ರತಿಯೊಬ್ಬರು ಸ್ಮರಿಸ್ತಾರೆ. ಆದರೆ ಬೇಸರ ಅಂದರೆ ಇಂದುವರೆಗೂ ಸ್ಮಾರಕ ವಿಚಾರವಾಗಿ ಅಭಿಮಾನ್ ಸ್ಟುಡಿಯೋ ನೀವು ಸಹ ಕೇಳಿರ್ತೀರಾ, ನೋಡ್ತಾ ಇರ್ತೀರಾ, ಅಂದಿನಿಂದ ಇಂದಿನವರೆಗೂ ಆ ಒಂದು ಅಷ್ಟು ವರ್ಷದ ಹೋರಾಟ ಪ್ರತಿಫಲ ಸಿಗಲಿಲ್ಲ ಅನಿಸುತ್ತೆ. ಇಲ್ಲ, ಅದು ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲಾಗಿ ಇಷ್ಟು ಹೇಳೋದಾದರೆ, ಆ ಜಾಗ ಯಾರ್ದೂ ಅಲ್ಲ. ಆ ಜಾಗ ಬಾಲಣ್ಣ ಅವ್ರದ್ದು, ಅಭಿಮಾನ್ ಸ್ಟುಡಿಯೋದ್ದು. ಅದು ಸ್ಟುಡಿಯೋಗೋಸ್ಕರ ಕೊಟ್ಟಿರೋದು. ಅದು ಯಾವಾಗ ನಮ್ಮ ನಾಯಕರು ನಮ್ಮಿಂದ ದೂರ ಹೋದರೋ, ಅವರ ಅಂತಿಮ ಸಂಸ್ಕಾರ ಅದು ಇದು ಎಲ್ಲನೂ ಅಲ್ಲೇ ಆಯಿತು. ಸೊ ಅಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲೇ ಆದ್ದರಿಂದ ಅದು ಬಹುಶಃ ಅವತ್ತೊಂದು ದಿವಸಕ್ಕೆ ಅಂಬರೀಷ್ ಅವರು ಮುಂದೆ ಇದ್ದರು, ಮುಂಚೂಣಿಲಿ ಇದ್ದಿದ್ದು. ಆಮೇಲೆ ಅಲ್ಲೇ ಮಾಡೋಕ್ಕೆ ಸ್ವಲ್ಪ ಧೈರ್ಯ ತುಂಬಿಸಿದ್ರು ಅವರು. ಆ ಜಾಗ ಹೆಂಗೋ ಮಾಡಿದ್ದೇನೆ ಅಲ್ಲೇ ಸ್ಮಾರಕ ಮಾಡೋ ಹಾಗೆ ಅವರು ಧ್ವನಿ ಕೊಟ್ಟರು. ಅದು ಆಯಿತು. ಆಮೇಲೆ ಅದ್ಧೂರಿಯಾಗೆ ನಡ್ಕೊಂಡು ಬಂತು. ಎಷ್ಟು ವರ್ಷ ಭಾಳ ಚೆನ್ನಾಗಿ ನಡ್ಕೊಂಬಂತು. ಅದಕ್ಕೆ ಕಾರಣ ಏನು ಅಂದರೆ ಅಭಿಮಾನಿಗಳ ಲೀಡರ್ ಯಾರು ಅಂದರೆ ಅಲ್ಲಿ ಇವರು ನಮ್ಮ ತಡ್ರಿ ಹೇಳ್ತೇನೆ, ಅಂಬರೀಷ್ ಅವರು ಸ್ವಲ್ಪ ಲೀಡರ್ಶಿಪ್ ತಗೊಂಡು ಅಲ್ಲೇ ಅಂತ್ಯಕ್ರಿಯೆ ಆಗೋ ಹಾಗೆ ನೋಡಿಕೊಂಡ್ರು. ಆದರೆ ಅಂತ್ಯಕ್ರಿಯೆ ತುಂಬ ಚೆನ್ನಾಗಾಯಿತು. ಆಮೇಲೆ 10ನೇ ದಿವಸಕ್ಕೆ ನಾವುಗಳೆಲ್ಲ ಹೋಗಿದ್ದೇನೆ, ಏನಂತ ಧರ್ಮೋದಕ ಅಂತ ಹೇಳ್ತೀವಿ. ಅಂದರೆ ಧರ್ಮೋದಕ ಅಂದರೆ ನಾವೇನಾದ್ರು ಧರ್ಮ ಸಂಪಾದನೆ ಮಾಡಿದರೆ ಅದರಲ್ಲಿ ಕೊಂಚ ಪೋರ್ಷನ್ಸ್ನ ನಾವು ವಿಷ್ಣುವರ್ಧನ್ ಆತ್ಮಕ್ಕೆ ನಾವು ಧಾರೆ ಎರೆಯೋದು, ಅದಕ್ಕೆ ಧರ್ಮೋದಕ ಅಂತಾರೆ. ಆ ಥರದಲ್ಲೇ ನಾನು ಹೋಗಿ ಅವತ್ತಿನ ಸಹ ಅಲ್ಲೇ ಸ್ನಾನ ಮಾಡಿ ಧರ್ಮೋದಕ ಕೊಟ್ಟು ಪುನಃ ಸ್ನಾನ ಮಾಡಿ ಬಂದಿದ್ದನ್ನು ಇವತ್ತು ಮರೆಯೋಕ್ಕಾಗಲ್ಲ. ಇದು ನಡೆದಿದ್ದು ಇದರಲ್ಲಿ ಆ ಸ್ಟುಡಿಯೋದಲ್ಲೇ. ಆಮೇಲೆ ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಸಂಘದ ಒಂದು ಹೆಚ್ಚು ಕಮ್ಮಿ ಲೀಡರ್ಶಿಪ್ಪೇ ತೊಗೊಂಡಿದ್ದರು, ಅಧ್ಯಕ್ಷರಂತಲೇ ಹೇಳ್ಬೋದು. ಎಲ್ಲ ಥರದ ಕಾರ್ಯಕ್ರಮಗಳನ್ನೆಲ್ಲನೂ ಅವರೇ ನಡೆಸ್ತಾಯಿದ್ರು. ಬರ್ತ್ಡೇ ಆಗಿರ್ಬೋದು ಅಥವಾ ಶೋಸ್ ಇರ್ಬೋದು, ಏನೇ ಆಗಿರ್ಬೋದು. ಅದು ಪ್ರಾರಂಭದಲ್ಲೆಲ್ಲ ಅಲ್ಲೇ ಸ್ಟುಡಿಯೋದಲ್ಲೇ ಆಯಿತು. ಸ್ಟುಡಿಯೋದಿಂದ ಆದಮೇಲೆ ಕೆಲವುದೆಲ್ಲನೂ ಕೂಡ ಬೇರೆ ಬೇರೆ ದೊಡ್ಡ ದೊಡ್ಡ ಹಾಲ್ಗಳೆಲ್ಲ ಆಯಿತು. 2 ದಿವಸ 3 ದಿವಸ ವಿಷ್ಣುವರ್ಧನ್ ಬರ್ತ್ಡೇ ಮಾಡಿದ್ರು, ಗ್ರ್ಯಾಂಡಾಗಿ ಮಾಡಿದ್ರು. ಹಲವು ಕಲಾವಿದರನ್ನೆಲ್ಲ ಕರೆಸಿ ಆವತ್ತಿನ ದಿವಸ ಎಲ್ಲರೂ ವಿಷ್ಣುವರ್ಧನ್ ನೆನಪಿಸ್ಕೊಳ್ಳೋ ಹಾಗೆ ಆವತ್ತಿನ ದಿವಸ ಎಲ್ಲ ಕಾರ್ಯಕ್ರಮ ಮಾಡಿದ್ರು. ಹೀಗೆ ಮಾಡ್ತಾ ಇರಬೇಕು. ಕೊನೆಗೆ ಏನಾಯಿತು, ಇತ್ತೀಚೆಗೆ ಏನಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅದು ಏನಾಯಿತು ಏನು ಕಥೆನೋ. ಅವರು ಮೊದಲು ಸಿಕ್ಕಿದ್ದು ಬಾಲಕೃಷ್ಣ ಅವ್ರಿಗೆ ಅಭಿಮಾನ್ ಸ್ಟುಡಿಯೋಗೋಸ್ಕರ ಸಿಕ್ಕಿದ್ದು. ನನಗೆ ತಿಳಿದ ಮಟ್ಟಿಗೆ, ನನ್ನ ಬುದ್ಧಿಗೆ ತಿಳಿದ ಮಟ್ಟಿಗೆ 22 ಎಕರೆ ಜಾಗ ಸಿಕ್ತು. 22 ಎಕರೆದಾಗಲೇ ಅವರು ಪಾಪ ಅವರು ಸ್ಟುಡಿಯೋ ಮಾಡಬೇಕು ಅಂತ ಎಷ್ಟು ಕಷ್ಟಪಟ್ಟರು ಬಾಲಣ್ಣ ಅವರು ಅಂದರೆ, ಅವ್ರ ಹತ್ರ ಏನೋ ಹಣಕಾಸಿನೇನಿಲ್ಲ, ದೊಡ್ಡ ಕ್ಯಾಪಿಟಲ್ ಏನೂ ಇರಲಿಲ್ಲ. ಸೊ ಯಾರ್ಯಾರು ಗುರುತು ಪರಿಚಯ ಯಾರ್ಯಾರಿದ್ದಾರೋ ಅವ್ರ ಹತ್ತಿರದಿಂದ ಕೇವಲ 100 ರೂಪಾಯಿ ವಸೂಲಿ ಮಾಡಿ ಎಷ್ಟಾಯಿತೋ ಏನು ಕಥೆನೋ ಒಂದು ಫ್ಲೋರ್ ಅಂತ ಕಟ್ಟಿದ್ರು. ಆಮೇಲೆ ಫ್ಲೋರ್ ಕಟ್ಟಿದ್ರೆ ಲೈಟ್ ಬೇಕು, ಸೌಂಡ್ ಬೇಕು, ಅದು ಬೇಕು. ವಿಪರೀತ ಕಷ್ಟಪಟ್ಟು ಏನೋ ಮಾಡಿ ಒಂದು ಸ್ವಲ್ಪ ದಿವಸ ಅದು ನಡೀತು. ಕೆಲವರೆಲ್ಲ ನಮ್ಮ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ರು. ಏನು ಮಾಡಿದ್ರು ಕೂಡ ಅದನ್ನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಒಂದು ರೀತಿಯಾದ ತಟಸ್ಥವಾಗೋಯ್ತು, ನಿಂತು ಹೋಯ್ತು ಅಂತಲೇ ಹೇಳ್ಬೋದು. ಅಲ್ಲೇ ಬಾಲಕೃಷ್ಣ ಅವರು ಕೂಡ ಅಲ್ಲೇ ಮನೇಲಿರ್ತಿದ್ರು, ಒಂದು ಚಿಕ್ಕ ಜಾಗದಲ್ಲೇ ಮನೆ. ಆಮೇಲೆ ಅವ್ರ ಮನೆಯವರಿದ್ದರು, ನಾನು ಹೋಗಿ ನೋಡಿದ್ದೀನಿ. ಅಫ್ಕೋರ್ಸ್ ಇಲ್ಲಿ ಬೆಂಗಳೂರಲ್ಲೂ ಇತ್ತು, ಮದ್ರಾಸಲ್ಲೂ ಇತ್ತು. ಏನಾದರೂ ಪೂರ್ತಿ ನಿಭಾಯಿಸೋಕ್ಕಾಗಲಿಲ್ಲ. ಸರಿ, ಆಯಿತು. ಆಮೇಲೆ ಕಾಲಕ್ರಮೇಣ ಅವರು ನಮ್ಮಿಂದ ದೂರ ಆಗಿಬಿಟ್ರು. ಬಾಲಕೃಷ್ಣ ಅವರು
ಅವ್ರು ದೂರ ಆದಮೇಲೆ ಅವ್ರ ಸ್ಮಾರಕ ಕೂಡ ಸುದೀಪ ಆಮೇಲೆ ಅವ್ರ ಫಾದರ್ ಸೇರಿಕೊಂಡಿದ್ದೇನೆ. ಇದು ಕೂಡ ಅವ್ರದ್ದು ಕೂಡ ಒಂದು ಸ್ಮಾರಕ ಮಾಡಿದ್ರು. ಅದು ಇತ್ತೀಚೆಗೆ ಏನಾಗೋಯಿತು ಅಂದರೆ ಏನು ಕತೆನೋ ಏನೋ ಒಂದು ಸ್ವಲ್ಪ ದಿವಸದ ಹಿಂದೆಯೇ ಮೇ ಬಿ ಒಂದು 8-10 ವರ್ಷದ ಹಿಂದೆಯೇ 10 ಎಕರೆನೋ 12 ಎಕರೆ ಜಾಗನ ಅದನ್ನು ಐ ಥಿಂಕ್ ಲೀಸ್ಗೋ ಯಾತಕ್ಕೋ ಬಾಲಕೃಷ್ಣ ಅವ್ರ ಮಕ್ಕಳಿಗೂ BGS ಗ್ರೂಪಿಗೆ ಕೊಟ್ಟರು. ಅಲ್ಲೇ ಗೀಸ್ಪಿಟ್ಲು ಏನೋ ಬಂತು, ಅದು ಚೆನ್ನಾಗಿ ನಡೀತಾ ಇದೆ, ಅದು ಬಿಟ್ಬಿಡಿ. ಸೊ 12 ಎಕರೆ ಅಲ್ಲಿ ಹೊಟ್ಟೋಯ್ತು. ಇನ್ನು ಮಿಕ್ಕಿದ್ದು ಇತ್ತಲ್ಲ ಅದು ಕೆಲವ್ರಿಗೆಲ್ಲ ಸ್ವಲ್ಪ ಕಣ್ಣು ಬಿತ್ತು, ಅದು ಆಯಿತು. ಆಮೇಲೆ ಬಾಲಣ್ಣ ಅವ್ರ ಮೊಮ್ಮಗನೂ ಕೂಡ ಅದನ್ನೇ ನಿಭಾಯಿಸ್ಕೊಂಡು ಬರ್ತಿದ್ದ. ಕೆಲವು ವದಂತಿ ಪ್ರಕಾರ ಅದನ್ನು ಅಲ್ಲಿ ದೊಡ್ಡ ಮಾಲ್ ಕಟ್ಟಬೇಕು, ಅದು ಮಾಡಬೇಕು ಅನ್ನೋದು ಒಂದು ಮಾತುಕತೆ ಬರ್ತಾ ಇತ್ತು. ಸೊ ಇದರಿಂದನೋ ಏನು ಕತೆನೋ ಸರ್ಕಾರಕ್ಕೆ ಇದು ಗಮನ ಹೋಗಿ ಸರ್ಕಾರಕ್ಕೆ ಯಾರು ಕಂಪ್ಲೇಂಟ್ ಮಾಡೋ ಏನೋ ಮಾಡಿ ಅದೇನಾಯಿತು ಅಂತ ನನಗೆ ಸರಿಯಾಗಿ ಡೀಟೇಲ್ ಗೊತ್ತಿಲ್ಲ. ಏನಾಗೋಯಿತು ಅಂದರೆ ಅವರು ಈ ಜಾಗ ಕೊಟ್ಟಿದ್ರಲ್ಲ, ಈಗ ಏನೋ ಆಯಿತು ಅಂದರೆ ಇವರು ಕೊಟ್ಟಿದ್ದ ಜಾಗ ಯಾತಕ್ಕೋಸ್ಕರ ಕೊಟ್ಟಿದ್ದು, ಸ್ಟುಡಿಯೋ ಡೆವಲಪ್ಮೆಂಟ್ಗೋಸ್ಕರ ಅಂತ. ಇಷ್ಟು ವರ್ಷಗಳು ಕಳೆದ ನಂತರ ಕೂಡ ಸ್ಟುಡಿಯೋ ಡೆವಲಪ್ ಆಗಲಿಲ್ಲ. ಸರ್ಕಾರ ಕೊಟ್ಟಿದ್ದ ಉದ್ದೇಶ ಪೂರ್ಣಗೊಳ್ಳಿಲ್ಲ. ಆದ್ದರಿಂದ ಏನಾಯಿತು ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟರೋ ಏನಾಯಿತು, ಅದನ್ನು ಡಿಮಾಲಿಷ್ ಮಾಡಬೇಕು ಅಂತ ಆಗೋಯಿತು, ಜಾಗ ವಾಪಸ್ ತೊಗೋಬೇಕು ಅಂತ ಆಗೋಯಿತು. ಆದ್ದರಿಂದ ಅಲ್ಲಿ ಇದ್ದಿದ್ದ ಸ್ಮಾರಕ, ವಿಷ್ಣುವರ್ಧನ್ ಸ್ಮಾರಕ ಕೂಡ ಅಲ್ಲೇ ಇತ್ತು. ಅದಕ್ಕೊಂದು ದೊಡ್ಡ ಭವ್ಯವಾಗಿ ಕಟ್ಟಿದ್ರು, ದೊಡ್ಡ ಫೋಟೋ ಅದು ಇದೆಲ್ಲ ಇಟ್ಟು ಅದಕ್ಕೆ ಪೂಜೆ ಪುನಸ್ಕಾರಗಳೆಲ್ಲನೂ ಇರ್ತದೋ. ಜನಗಳು ಅಭಿಮಾನಿಗಳು ತದ್ವಾ ಬರೋರು. ಸೊ ಅದನ್ನು ಒಡೆದು ಹಾಕ್ಬಿಟ್ರು. ಆಮೇಲೆ ಜೊತೆಗೆ ಬಾಲಣ್ಣ ಅವ್ರದ್ದು ಸ್ಮಾರಕ ಇತ್ತು. ಪಾಪ ಅವ್ರದ್ದು ಕಷ್ಟಪಟ್ಟು ತೊಗೊಂಡಿದ್ದು 22 ಎಕರೆಯಲ್ಲಿ ಅವ್ರದ್ದು ಸ್ಮಾರಕ ಆಯಿತು. ಆ ಸ್ಮಾರಕನೂ ಹೋಯಿತು, ವಿಷ್ಣು ಸ್ಮಾರಕನೂ ಹೋಯಿತು. 2 ಆತ್ಮಗಳು ಕೂಡ ನೆಮ್ಮದಿ ಇಲ್ಲದೇ ಒಂಥರ ಸ್ಥಿತಿ ಬಂದ್ಬಿಡ್ತದೆ. ಇವತ್ತು ದಿವಸ 2 ಆತ್ಮಗಳು ಅಲ್ಲೇ ಪರದಾಡ್ತಾ ಇದೆ. ಅದಕ್ಕೊಂದು ಜಾಗ ಇಲ್ಲ, ನೆಲೆ ಇಲ್ಲ. ಬಟ್ ಹಲವಾರು ವರ್ಷಗಳ ಹಿಂದೆನೇ ಈ ಜಾಗದಲ್ಲಿ ಬೇಡ, ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುಗೂ ಕೊಡಬೇಕು ಜಾಗ ಅಂದ್ಬಿಟ್ಟು ಸರ್ಕಾರದವರು ಕೂಡ ಮಾತಾಡಿದ್ರು. ಆವಾಗ ಅವ್ರ ಮನೆಯವರು ಬೇಡ ಅಂತ ಒಪ್ಪಲಿಲ್ಲ. ಕಾರಣ ಏನಂದರೆ ಒಂದೊಂದು ಸತಿ ಅಭಿಮಾನಿಗಳಿಗೂ ಒಂದು ರೀತಿ ಕ್ಲ್ಯಾಶ್ ಬರೋಕ್ಕೆ ಶುರು ಆಗುತ್ತೆ. ಆ ಥರ ಏನಾದ್ರು ಕ್ಲ್ಯಾಶ್ ಬಂತು ಅಂತ ಅಂದ್ಬಿಟ್ರೆ ಪುನಃ ಏನಾಗುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವರುಗಳು ಬೇಡ ಅಂದರು, ವಿಷ್ಣು ಫ್ಯಾಮಿಲಿಯವರು. ಅವ್ರು ಬೇಡ, ಬೇರೆ ಎಲ್ಲರೂ ಕೊಡಿ ಜಾಗ ಅಂತ. ಸೊ ಅಲ್ಲಿ ಇಲ್ಲಿ ಹಲವಾರು ಕಡೆ ಜಾಗ ಎಲ್ಲ ಇದಾಗೆ ಇವ್ರಿಗೆ ಸೆಟ್ ಆಗ್ತಾಯಿರಲಿಲ್ಲ. ಇವ್ರು ಕೇಳಿದ್ದು ಅದು ಗೌರ್ಮೆಂಟ್ಗೆ ಆಗ್ತಾಯಿರಲಿಲ್ಲ, ಅದು ಅರಣ್ಯ ಇಲಾಖೆ ಆಗಿರ್ತಿರ್ಲಿಲ್ಲ. ಸೊ ಹೀಗೆಲ್ಲ ಆಗಿ ಕೊನೆಗೆ ಈಗೇನಂತ ಹೇಳಿದ್ರೆ ಅವ್ರಿಗೆ ಒಂದು ಇಷ್ಟ ಇದ್ದಿದ್ದೇನು ವಿಷ್ಣು ಅವ್ರ ಫ್ಯಾಮಿಲಿಯವ್ರಿಗೆ ಅಂದರೆ, ವಿಷ್ಣು ಹುಟ್ಟಿದ್ದೇನೆ ಅಲ್ಲಿ ಇದರಲ್ಲಿ ಮೈಸೂರಲ್ಲಿ. ಅವನಿಗೆ ಬಹಳ ಇಷ್ಟ ಇದ್ದಿದ್ದು ಮೈಸೂರು. ಕೆಲವು ಶೂಟಿಂಗ್ಗಳೆಲ್ಲ ಮೈಸೂರಲ್ಲೇ ಮಾಡ್ತಾಯಿದ್ರು. ಆಮೇಲೆ ಇವತ್ತು ದಿವಸ ಅವರು ನಮ್ಮಿಂದ ದೂರ ಆಗಿದ್ದು ಕೂಡ ಮೈಸೂರಲ್ಲೇ. ಬಟ್ ಅಫ್ಕೋರ್ಸ್ ಅವ್ರ ಅಂತ್ಯಕ್ರಿಯೆ ಎಲ್ಲನೂ ಕೂಡ ಬೆಂಗಳೂರಿಗೆ ಅವ್ರ ಪಾರ್ಥಿವ ಶರೀರ ತಂದು ಇಲ್ಲೇ ಎಲ್ಲ ಮಾಡಿದ್ದು, ಅದಾಯಿತು. ಬಟ್ ಏನೇ ಆದರೂ ಕೂಡ ಅವ್ರ ಮನೆಯವ್ರಿಗೆಲ್ಲ ವಿಷ್ಣುಗೆ ಮೈಸೂರು ಅಂದರೆ ತುಂಬ ಇಷ್ಟ. ಅದನ್ನು ಮೈಸೂರಲ್ಲೇ ಒಂದು ಸ್ಮಾರಕ ಮಾಡಬೇಕು ಅಂತ ಅವರು ಇಷ್ಟಪಟ್ಟರು. ಸೊ ಇಲ್ಲಿ ಬೆಂಗಳೂರಲ್ಲಿ ಕೂಡ ಇಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ಇಲ್ಲಿ ಸ್ಮಾರಕ ಮಾಡಿದರು. ಅಲ್ಲಿ ಸರ್ಕಾರದವರು ಜಾಗ ಕೊಟ್ಟರು. ಆಮೇಲೆ ಸರ್ಕಾರದವರು ಐ ಥಿಂಕ್ ಧನ ಸಹಾಯನೂ ಮಾಡಿ ಅಲ್ಲಿ ವಿಷ್ಣು ಸ್ಮಾರಕ ಅಲ್ಲಿ ಬಂದಿದೆ. ಅವರು ಏನೇನೋ ಪ್ಲ್ಯಾನ್ ಇಟ್ಕೊಂಡು ಏನೋ ಮಾಡ್ತಾರೋ, ನಾನು ಹೋಗಿ ನೋಡಿಲ್ಲ. ಸೊ ಯಾವ ಲೆವೆಲಲ್ಲಿ ಏನು ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅವರು ಲೈಬ್ರರಿ ಮಾಡಬೇಕು, ಇದು ಮಾಡಬೇಕು ಅಂತಿದ್ದಾರೆ. ಈ ಸತಿ ಮೈಸೂರಿಗೆ ಹೋದಾಗ ಖಂಡಿತ ನೋಡ್ತೀನಿ ಅಂತ ನಿಮ್ಮ ಚಾನಲ್ನವ್ರಿಗೆ ನಾನು ಹೇಳ್ತೀನಿ. ಬಟ್ ಅದು ಸೊ ಪ್ಯಾರಲಲ್ಲಾಗಿ ಇಲ್ಲೂ ಕೂಡ ಸ್ಮಾರಕ ಇತ್ತು, ಅಲ್ಲೂ ಕೂಡ ಸ್ಮಾರಕ ಇತ್ತು. ಇಲ್ಲಿರೋ ಜನಗಳಿಗೆ ಏನಾದರೂ ಬೆಂಗಳೂರಲ್ಲಿ ಜನಸಾಂದ್ರತೆ, ಪಾಪ್ಯುಲೇಷನ್ ಜಾಸ್ತಿ, ಅಭಿಮಾನಿಗಳು ಕೂಡ ತುಂಬ ಜಾಸ್ತಿ ಇದ್ದಾರೆ, ಅಪಾರದಲ್ಲಿದ್ದಾರೆ. ಸೊ ಅದರಿಂದ ಇದೂ ನಡ್ಕೊಂಡು ಹೋಗ್ತಾಯಿತ್ತು, ಅಲ್ಲೂ ಕೂಡ ನಡ್ಕೊಂಡು ಹೋಗ್ತಾಯಿತ್ತು. ಬಟ್ ಇಲ್ಲಿ ಜಾಸ್ತಿ ಬರ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ನಮ್ಮ ವಿಷ್ಣುವರ್ಧನ್ ಕುಟುಂಬದವರು. ಅಲ್ಲಿ ಅವ್ರದ್ದೇ ಆದ್ದರಿಂದ ಅಲ್ಲೇ ಹೋಗಿ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರು. ಸೊ ಅದರಿಂದ ಏನಾಗೋಯಿತು ಅಂತ ಹೇಳಿದ್ರೆ 2 ಕಡೆ ಸ್ಮಾರಕ ಆಯಿತು. ಇವತ್ತೊಂದು ದಿವಸಕ್ಕೆ ಪ್ರಸ್ತುತದಲ್ಲಿ ಒಂದೇ ಕಡೆ ಸ್ಮಾರಕ ಇದೆ, ಅದು ಇದರಲ್ಲಿದೆ, ಮೈಸೂರಲ್ಲಿದೆ. ಬಟ್ ಈಗೇನು ಅಂತ ಕೇಳ್ತಾರೆ ಜನಗಳೆಲ್ಲ, ಅಭಿಮಾನಿಗಳೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಸುದೀಪ್ ಅವರನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲೇ ಎಲ್ಲರೂ ಒಂದು ಮಾಡಬೇಕು, ಈ ಜಾಗದಲ್ಲೇ ಕೊಡಬೇಕು. ಹೇಗಿದ್ದರೂ ಒಂದೇನಂದರೆ ಸರ್ಕಾರ ತೊಗೊಂಡಿದೆ ಅಂದಮೇಲೆ, ಆ ಜಾಗ ಸರ್ಕಾರ ತೊಗೊಂಡಿದ್ಮೇಲೆ ಸರ್ಕಾರ ಒಂದಿಷ್ಟು ಕೊಡ್ಬೋದು ಜಮೀನು.
ಕೊಟ್ಟರೆ ಅಕಸ್ಮಾತ್ ಏನಾದೆ ಇದು ಮಾಡಬೇಕು ಅಂತ ಹೇಳಿ ದೊಡ್ಡ ಜಾಗ ಏನು ಬೇಕಾಗಿಲ್ಲ, 1-2 ಎಕರೆ ಕೊಟ್ಟರೆ ಸಾಕು. ಸರ್ಕಾರ ಮನಸ್ಸು ಮಾಡಿದ್ರೆ ಎಷ್ಟು ಎಕರೆ ಕೊಟ್ಟರು ಸಾಕು. ಸೊ ಅದ್ರಲ್ಲಿ ತಗೊಂಡಿದ್ದಾನೆ. ಬೇಕಾದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಅಲ್ಲಿ ಬೇಕಾದ್ರೆ ಇವತ್ತೊಂದು ದಿವಸ ಅದೇ ಸ್ಥಳದಲ್ಲಿ ಮಾಡ್ಬೋದು. ಇದಕ್ಕೆ ಸರ್ಕಾರ ಅವರು ಮುಂದೆ ಬರಬೇಕು, ಕೊಡಬೇಕು. ಇದು ನಮಗೆ ಸೇರಿದ್ದಲ್ಲ, ಸರ್ಕಾರಕ್ಕೆ ಸೇರಿದ್ದು. ಆಮೇಲೆ ಕೆಲವರು ದೊಡ್ಡ ದೊಡ್ಡ ಲೀಡರ್ಗಳಿರ್ತಾರಲ್ಲ, ಅವ್ರು ಮುಂದೆ ಬಂದರೆ ಖಂಡಿತ ಇದಾಗುತ್ತೆ. ಸೊ ಬಟ್ ಒಂದೇನು ಅಂತ ಹೇಳಿದ್ರೆ, ಇವತ್ತೊಂದು ದಿವಸ ನಾವು ಸಂತೋಷ ಪಡೋ ದಿವಸ ಇವತ್ತು. ಯಾಕೆಂದರೆ ವಿಷ್ಣು ಹುಟ್ಟಿದ ದಿವಸ ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ, ಯಾವಾಗಲೂ ಬರಬೇಕಾಗಿತ್ತು ಅವ್ರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿ. ಈಗ ಕೊಟ್ಟಿದ್ದಾರೆ ಅವ್ರಿಗೆ. ಎಷ್ಟೊಂದು ಪ್ರಶಸ್ತಿಗಳು ಬಂದಿದೆ. ಆ ಪ್ರಶಸ್ತಿಗಳೆಲ್ಲ ಸರ್ಕಾರವೇ ಕೊಟ್ಟಿದೆ. ಆವಾಗ ಅವ್ರ ಕಣ್ಣು ಕಾಣಿಸ್ಲಿಲ್ವಾ? ಇಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಇಷ್ಟೊಂದು ಪ್ರಶಸ್ತಿಗಳು ತೊಗೊಂಡಿದ್ದಾರೆ. ನಾನು ತಿಳಿದ ಮಟ್ಟಿಗೆ ಕರ್ನಾಟಕ ಸರ್ಕಾರದಿಂದ ಅವರು 7-8 ಪ್ರಶಸ್ತಿಗಳು ತೊಗೊಂಡಿದ್ದಾರೆ. ಆಮೇಲೆ ಫಿಲಮ್ ಫೇರಿಂದ 7 ಪ್ರಶಸ್ತಿ ತೊಗೊಂಡಿದ್ದಾರೆ. ಆಮೇಲೆ ಫಿಲಮ್ ಫೇರ್ ಲೈಫ್ ಅಚೀವ್ಮೆಂಟ್ ಅವಾರ್ಡ್ ಇದೆಯಲ್ಲ, ಅದು ಅವ್ರಿಗೆ ಬಂದಿದೆ. ಇಲ್ಲಿ ಕೂಡ ನಮ್ಮ ಕರ್ನಾಟಕ ಸರ್ಕಾರದಲ್ಲೂ ಕೂಡ ರಾಜ್ಕುಮಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಒಂದು ಅವಾರ್ಡ್ ಕೊಟ್ಟಿದ್ದಾರಲ್ಲ, ಅದು ಕೂಡ ಅವ್ರಿಗೆ ಬಂದಿದೆ. ಅವಾರ್ಡ್ಗಳ ಮೇಲೆ ಅವಾರ್ಡ್ಗಳು ಕೊಟ್ಟರು ಕೂಡ ಅವ್ರು ತೊಗೋತಾ ಇದ್ದರೂ ಕೂಡ ಇವ್ರಿಗೆ ಯಾರಿಗೂ ಗೊತ್ತೇ ಆಗಲಿಲ್ವಾ? ಕರ್ನಾಟಕ ಪ್ರಶಸ್ತಿ ಕೊಡೋದಿರಲಿ, ಇನ್ನೂ ಅದಕ್ಕಿಂತ ಹೆಚ್ಚಿನದೇ ಕೊಡ್ಬೋದಾಗಿತ್ತು ಅವ್ರಿಗೆ. ಪದ್ಮಶ್ರೀ ಪ್ರಶಸ್ತಿ ಕೊಡಿ ಅಂತೆಲ್ಲ ಜನ ಕೇಳ್ತಾ ಇದ್ದರು. ಆವತ್ತಿನ ದಿವಸ ಪಾಪ ನಮ್ಮ ಸರ್ಕಾರ, ಆಗಿನ ಮುಖ್ಯಮಂತ್ರಿಗಳು, ಆಗಿನ ಮಂತ್ರಿಮಂಡಲ ಯಾವುದೂ ಗಮನ ಕೊಡಲಿಲ್ಲ, ಏನಿಲ್ಲ. ಸೊ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅದು ಕೊನೆಗೆ ಬರಲಿಲ್ಲ. ಆಮೇಲೆ ನನ್ನ ಲೆಕ್ಕದಲ್ಲಿ ಏನು ಅಂದರೆ, ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಹೋದ್ಮೇಲೆ ಏನು ಪ್ರಶಸ್ತಿ ಕೊಟ್ಟರು ಅದು ವೇಸ್ಟ್. ಯಾಕೆಂದರೆ ಆ ಪ್ರಶಸ್ತಿನ ಆ ಮನುಷ್ಯ ಅನುಭವಿಸೋಕ್ಕಿರಲ್ಲ. ಆ ಪ್ರಶಸ್ತಿ ಅವ್ರಿಗೆ ಬದುಕಿದ್ದಾಗ ಸಿಕ್ತು ಅಂತ ಹೇಳಿದ್ರೆ ಅವರದು ಸಂತೋಷಪಟ್ಟು, ಅವ್ರ ಫ್ಯಾಮಿಲಿಯವ್ರ ಜೊತೆ ಒಡನಾಟದಲ್ಲಿ ಅವ್ರು ಸಂತೋಷ ಪಡೋದು, ಆಮೇಲೆ ಅಭಿಮಾನಿಗಳ ಜೊತೆ ಹಂಚ್ಕೊಳ್ಳೋದು, ಇವೆಲ್ಲ ಇದೆಯಲ್ಲ, ಇದು ದೊಡ್ಡದು, ಒಂದು ದೊಡ್ಡ ಆಸಕ್ತಿ ಇರುವಂಥ ಕಾರ್ಯಕ್ರಮನೇ ಆಗಿರೋದು. ಅದು ಮಾಡಲೇ ಇಲ್ಲ. ಸೊ ಇವತ್ತಿನ ದಿವಸ ಒಂದು ಸಂತೋಷ, ಇವತ್ತಾರು ಅಟ್ಲೀಸ್ಟ್ ಲೇಟ್ ಆದರೂ ಆಗದೇನೆ ಇವತ್ತಾರು ಕೊಟ್ರಲ್ಲ ಅಂತ. ಆಮೇಲೆ ಅದ್ರ ಜೊತೆಗೆ ನಮಗೆ ಇನ್ನೊಂದು ಸಂತೋಷ ಏನಂದರೆ, ಸರೋಜಾ ದೇವಿಯವರು ಕೂಡ ಅವರು ಕೂಡ ಬಂದಿದೆ. ಅವರು ಕೂಡ ಹಲವಾರು ಪ್ರಶಸ್ತಿಗಳನ್ನ ಗೆದ್ದವರು, ಬೇಕಾಷ್ಟು ತೊಗೊಂಡ್ಬಿಟ್ಟಿದ್ದಾರೆ ಬಿಡಿ ಅವರು. ಸೊ ಅವ್ರಿಗೂ ಕೂಡ ಇವತ್ತು ಸಿಕ್ಕಿದೆ. ಈ ಕರ್ನಾಟಕ ರತ್ನ ಪ್ರಶಸ್ತಿ ಇದೆಯಲ್ಲ, ನಮ್ಮ ಕರ್ನಾಟಕದ ಸಿನಿಮಾದವ್ರಿಗೂ ಒಂದು 4 ಜನಕ್ಕೆ ಸಿಕ್ಕಿದೆ. ಮೊದಲನೇದು ಅಣ್ಣವ್ರಿಗೆ ಸಿಕ್ಕಿದೆ, ಆಮೇಲೆ ಈ 2ನೇದು ಅಣ್ಣವ್ರ ಮಗನಿಗೆ ಪುನೀತ್ಗೆ ಸಿಕ್ಕಿದೆ, ಆಮೇಲೆ ಸರೋಜಾ ದೇವಿಯವ್ರಿಗೆ ಸಿಕ್ಕಿದೆ, ಆಮೇಲೆ ನಮ್ಮ ನಾಯಕ ವಿಷ್ಣುವರ್ಧನ್ಗೆ ಸಿಕ್ಕಿದೆ. ಸೊ 4 ಜನ ಈ ಪ್ರಶಸ್ತಿ ತೊಗೊಂಡಿದ್ದಾರೆ. ಇದು ನಮಗೆಲ್ರಿಗೂ, ಕರ್ನಾಟಕದ ಜನಗಳ ಎಲ್ರಿಗೂ ಕೂಡ ಸಂತೋಷ ಆಗುತ್ತೆ. ಕರ್ನಾಟಕ ಪ್ರಶಸ್ತಿ ಅವ್ರಿಗೆ ಹಲವಾರು ವರ್ಷಗಳು ನಾವುಗಳೆಲ್ಲ ಮೆನಕ್ಕೆ ಹಾಕೋಂಗಿರಲಿ ಅಂತ ನೆನೆಸ್ಕೊಳ್ಳೋಣ. ವಿಷ್ಣು ಅವರು ಹುಟ್ಟುಹಬ್ಬದಂದು ಫ್ಯಾನ್ಸ್ ಜೊತೆ ಹೇಗಿರ್ತಿದ್ರು ಅಂದರೆ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಸೆಲ್ಫಿ ತಗೋತೀವಿ, ವಿಡಿಯೋ ಮಾಡ್ತೀವಿ, ಸ್ಟಾರ್ ಜೊತೆ ಇದ್ದೀವಿ ಅನ್ನೋಂಥದ್ದನ್ನು ಎಲ್ಲ ಕಡೆ ಹಾಕ್ತೀವಿ. ಆವತ್ತು ಫೋನ್ ಅನ್ನೋಂಥದ್ದು ಇರಲಿಲ್ಲ, ಅವತ್ತೇ ಡಿಫ್ರೆಂಟ್ ಆಗಿರ್ತಿತ್ತು. ಹುಟ್ಟುಹಬ್ಬ ಸೆಲೆಬ್ರೇಷನ್ ಒಬ್ಬ ಸ್ಟಾರ್ ಹೇಗೆ ಮಾಡ್ಕೊಳ್ತಿದ್ರು ಅಂತ. ಇಲ್ಲ, ವಿಷ್ಣು ಅವರು ಹುಟ್ಟುಹಬ್ಬ ಕೂಡ ಅಪಾರ ಜನಸಂಖ್ಯೆಯಲ್ಲಿ ಬರ್ತಾಯಿದ್ರು. ಎಲ್ಲ ಅವ್ರ ಮನೆ ಮುಂದೆನೇ ಬರೋರು. ಯಾಕೆಂದರೆ ದೊಡ್ಡ ಪ್ರೋಗ್ರಾಮು ಅದೆಲ್ಲ ಏನು ಹೊರಗಡೆ ಗೊತ್ತಾಗ್ತಾ ಇರಲಿಲ್ಲ ಜನಗಳಿಗೆ. ಸೊ ಎಲ್ರಿಗೂ ಗೊತ್ತಾಗಿದ್ದೇನು, ವಿಷ್ಣುವರ್ಧನ್ ಮನೆ ಇಲ್ಲಿದೆ, ಜಯನಗರದಲ್ಲಿದೆ ಅಂದ್ಬಿಟ್ಟು ಬಹಳ ಜನ ವಿಷ್ಣುವರ್ಧನ್ ಮನೆಗೆ ಬಂದು ವಿಷ್ಣುವರ್ಧನ್ಗೋಸ್ಕರ ಕಾಯ್ತಾ ಇರೋರು. ವಿಷ್ಣುವರ್ಧನ್ ಅವ್ರ ಮನೆ ಆಚೆ ಬಂದು ಅವ್ರು ಕೊಡೋ ಹೂವು, ಅದು ಇದು ಮಾಲ್ಗಳು ಅದನ್ನೆಲ್ಲ ಸ್ವೀಕರಿಸಿ ಅವ್ರಿಗೆಲ್ಲ ವಿಶ್ ಮಾಡಿ, ಅವ್ರ ಜೊತೆ ಕೆಲವರೆಲ್ಲ ಕ್ಯಾಮ್ರಾ ತಂದಿರೋರು, ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಸಂತೋಷಪಟ್ಟು ಮಾಡ್ತಾಯಿದ್ರು. ಜನಗಳಿಗೆ ಎಲ್ರಿಗೂ ಖುಷಿ ಆಗೋದು. ನೂಕು ನುಗ್ಗಲು ಅಂದರೆ ನೂಕು ನುಗ್ಗಲು, ಅಷ್ಟು ನೂಕು ನುಗ್ಗಲು. ನಾನು ಹಲವಾರು ಸತಿ ಹೋಗಿದ್ದೀನಿ, ಅದರಿಂದ ನೋಡಿದ್ದೀನಿ. ನಮ್ಮ ವಿಷ್ಣುಗೆ ಅಷ್ಟೆಲ್ಲ ಆಗ್ತಿರೋದು ನಮಗೆಲ್ರಿಗೂ ಸಂತೋಷ ಆಗ್ತಾಯಿತ್ತು. ಸರಿ, ಯಾವತ್ತಾದ್ರೂ ಈ ಫ್ಯಾನ್ಸ್ ವಾರ್, ಸ್ಟಾರ್ ವಾರ್ ಆವತ್ತು ನಡೀತಾ ಇತ್ತಾ? ಹೇಗೆ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ, ಇವಾಗ ಒಬ್ಬ ಸ್ಟಾರ್ ಏನಾದರೂ ಅವ್ರ ಫ್ಯಾನ್ಸ್ ಏನಾದರೂ ಮಾಡ್ತಿದ್ರೆ ಸಂದೇಶ ಕೊಡ್ತಾರೆ, ಹಾಗೆ ಮಾಡಬೇಡಿ, ಹೀಗಿರಿ ಅನ್ನುವಂಥದ್ದು. ವಿಷ್ಣು ಸರಿ ಯಾವತ್ತಾದರೂ ಆ ರೀತಿ ಸಂದೇಶವನ್ನು ಫ್ಯಾನ್ಸ್ಗೆ ಕೊಡ್ತಿದ್ರ, ಹೇಳ್ತಿದ್ರ, ಡೈರೆಕ್ಟಾಗಿ ಕನೆಕ್ಟ್ ಇರ್ತಿದ್ರ? ವಿಷ್ಣು ಯಾವತ್ತೂ ಕೂಡ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವತ್ತೂ ಹೇಳ್ತಾ ಇರಲಿಲ್ಲ. ಯಾಕೆಂದರೆ ಹಿಂದೆ ಇದೇ ಥರದಲ್ಲಿ ಅಭಿಮಾನಿಗಳಿಗೂ ಒಂಥರ ಕ್ಲ್ಯಾಶ್ ಆಗೋಗ್ಬಿಟ್ಟು ಒಂದು ದುರ್ಘಟನೆನೇ ಆಗೋಗಿತ್ತು. ಸೊ ಆದ್ದರಿಂದ ಆ ಕಹಿ ಘಟನೆ ಪುನಃ ಇನ್ನೊಂದು ಸತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಯಾರನ್ನೂ ಕೂಡ ಅವರು ಪ್ರಚೋದಿಸ್ತಾ ಇರಲಿಲ್ಲ, ಏನೂ ಹೇಳ್ತಾನೂ ಇರಲಿಲ್ಲ. ಬಂದವ್ರಿಗೆ ಕಾಮಾಗಿ ಇದ್ದು ಸಂತೋಷ ಪಟ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದ ಕಾಫಿನೋ ತಿಂಡಿನೋ ಏನೋ ಕೊಡಿಸ್ಬಿಟ್ಟು, ಚಾಯ್ ಎಲ್ಲ ಕೇಕ್ ತಂದಿರೋರು ಕೇಕ್ ಕತ್ತರಿಸಿ ಎಲ್ರಿಗೂ ಕೊಟ್ಬಿಟ್ಟು
ಇದು ಮಾಡೋರು. ಯಾಕೆಂದರೆ ಹಿಂದೆ ಅವ್ರಿಗೆ ಗೊತ್ತು, ನಡೆದಿದ್ದು ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಈಗ ಕ್ಯಾಮ್ರಾ ಮುಂದೆ ಹೇಳೋಕ್ಕೂ ಆಗೋದಿಲ್ಲ. ಆದ್ದರಿಂದ ಅಷ್ಟು ವಿಷ್ಣು ಅವರು ತುಂಬ ಕಷ್ಟ ಅನುಭವಿಸಿದ್ದಾರೆ. ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಷ್ಟು ಕಷ್ಟ ಅನುಭವಿಸಿದ್ದಾರೆ. ಅವರು ಮನೇಲಿ ಇರೋಕ್ಕೆ ಕಷ್ಟಪಡ್ತಾಯಿದ್ರು. ಮನೆಗೆ ಕಲ್ಲು ಹೊಡೆದಿದ್ದಾರೆ, ಇನ್ನೆಲ್ಲ ಹೋದರೆ ಅಲ್ಲಿ ಕಲ್ಲು ಹೊಡೆದಿದ್ದಾರೆ. ಅವ್ರು ಸ್ವಂತ ಮನೆ ಇಟ್ಕೊಂಡು ಅಲ್ಲಿ ಇರೋಕ್ಕಾಗದೇ ಅವರು ಎಷ್ಟೋ ದಿವಸ ಅಶೋಕ ಹೋಟ್ಲಲ್ಲಿದ್ದಾರೆ. ಅಶೋಕ ಹೋಟ್ಲಿಂದ ಆಮೇಲೆ ಕೆಲವು ದಿವಸ ವಿಪರೀತ ತೊಂದರೆ ಆಗಿ ಮದ್ರಾಸ್ಗೆ ಹೊಟ್ಟೋದ್ರು. ಯಾಕಂದರೆ ಮದ್ರಾಸಲ್ಲಿ ಅಲ್ಲಿ ಭಾರತೀಯವ್ರ ಮನೆ ಇತ್ತು, ಭಾರತೀಯವ್ರ ಹೆಂಡತಿ ತಾನೆ, ಅವ್ರದ್ದೇ ಮನೆ ಇತ್ತು. ಸೊ ಅಲ್ಲಿ ಹಲವಾರು ವರ್ಷಗಳು ಅಲ್ಲಿದ್ದರು. ನಾವೆಲ್ಲ ಹೋಗಿ ಅವ್ರ ಜೊತೆ ಕತೆ ಹೇಳಬೇಕು ಮಾಡಬೇಕು ಅಂದಾಗಲ್ಲ ಅಲ್ಲಿ ಹೋಗಿ ಮದ್ರಾಸಲ್ಲಿ ಚೆನ್ನೈಲಿ ಮೀಟ್ ಮಾಡ್ತಾಯಿದ್ವು. ಆಮೇಲೆ ಅವ್ರಿಗೂ ಏನು ಬೇಜಾರಾಯಿತು ಏನು ಕತೆನೋ ಪುನಃ ಇಲ್ಲಿಗೆ ಬಂದರು, ಬೆಂಗಳೂರಿಗೆ ಬಂದು ಬ್ರಿಗೇಡ್ ರೋಡಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದರು. ಆಮೇಲೆ ಪುನಃ ಅಶೋಕ ಹೋಟ್ಲಿಗೆ ಬಂದರು. ಹೀಗೆ ಸ್ಥಳಪಲ್ಲಟ, ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ, ಅಲ್ಲಿಂದಿಲ್ಲಿಗೆ. ಕಾರಣ ಏನಂದರೆ ಅವ್ರ ಮನಸ್ಸಿಗೆ ಬೇಜಾರಾಗೋ ಹಾಗೆ ಕೆಲವು ನಡ್ಕೊಂಡಿದ್ದರಿಂದ ಅವ್ರು ಇಷ್ಟು ಕಡೆಗೆ ಶಿಫ್ಟ್ ಆಗಿ ಕೊನೆಗೆ ಹಂಗು ಹಿಂಗು ಮಾಡಿ ಧೈರ್ಯ ಮಾಡಿದ್ದೇನೆ ಜಯನಗರಲ್ಲಿರೋ ಮನೆಗೆ ಬಂದರು. ಆಮೇಲೆ ವರ್ಷ ಎಲ್ಲನೂ ಬೆಂಕಿಯಲ್ಲಿ ಕೆಂಡಾಗಲಿ ಉರಿತಾ ಇರುತ್ತೆ, ಎಷ್ಟು ಅಂತ ಉರಿತಾ ಇರುತ್ತೆ. ಎಷ್ಟೋ ಜನ ಅದಕ್ಕೆ ತೆಗೆದಿದ್ದಾನೆ ಇಜ್ಜಲು ಹಾಕ್ತಾನೆ ಇರ್ತಾರೆ, ಸಿಮೆಂಟು ಹಾಕ್ತಾರೆ, ಪೆಟ್ರೋಲು ಹಾಕ್ತಾ ಇರ್ತಾರೆ. ಯಾರ ಕೈಲೂ ಕೂಡ ಪೆಟ್ರೋಲು ಮುಗಿದೋಯ್ತು, ಸಿಮೆಂಟು ಮುಗಿದೋಯ್ತು, ಇದ್ಲೇ ಮುಗಿದೋಯ್ತು ಅಂತ ಕಾಣಿಸುತ್ತೆ. ಯಾರ ಜನಗಳೆಲ್ಲ ಕೂಡ ಗಲಾಟೆ ಮಾಡೋದು ಇದು ಮಾಡೋದು ಬಿಟ್ಬಿಟ್ರು. ಕೊನೆಗೆ ಏನಾಗೋಯ್ತು ಅಂತ ಹೇಳಿದ್ರೆ ರಾಜ್ಕುಮಾರ್ ಸಾರ್ ಅವ್ರ ಅಣ್ಣ ಆದರು, ವಿಷ್ಣುವರ್ಧನ್ ಅವರು ತಮ್ಮ ಆದರು. ಕೊನೆಗೆ ಅನ್ಕ ಒಬ್ಬರನ್ನೊಬ್ಬರು ಮೀಟ್ ಮಾಡಿದಾಗ ಅಪ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಜಾಲಿಯಾಗಿ ಅವ್ರ ಜೊತೆ ಮಾತಾಡೋದು ಹೀಗೆಲ್ಲ ನಡೆದೋಯ್ತು ಕೊನೆಗೆಲ್ಲ. ಆ ಕ್ಷಣ ನಾವು ಇಲ್ಲೇ ನೋಡ್ಬೋದು ಸರ್. ರಾಜ್ಕುಮಾರ್ ಸರ್ ಇದ್ದಾರೆ ಹಾಗೂ ವಿಷ್ಣುವರ್ಧನ್ ಸರ್ ಜೊತೆಗೆ ನೀವು ಮಧ್ಯದಲ್ಲಿ ನಿಂತಿರೋವಂಥದ್ದು. ಆ ಫೋಟೋ ತೆಗೆಸ್ಕೊಂಡಿದ್ದೆ ಆವಾಗ, ಅದ್ರ ಬಗ್ಗೆ ಒಂದೇನು ಅಂತ ಹೇಳಿದ್ರೆ, ನನ್ನ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೇನೆ, ಹಿಂದೆ ಹೇಳಿದ್ದೆ ನಾನು ಒಬ್ಬರ ಹತ್ರ. ಒಂದೇನು ಅಂತ, ನಾನು ಎಲ್ರಿಗೂ ನಿಮಗೆಲ್ಲ ಗೊತ್ತಿದೆ ಭಾಗ್ಯವಂತರು ನನ್ನ ಮೊದಲನೇ ಚಿತ್ರ ಅಂತ. ಆದರೆ ಅದಕ್ಕಿಂತ ಮುಂಚೆ ನಾನು ಡಮ್ಮಿ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ ಯಾವಾಗ ಅಂತ ಹೇಳಿದ್ರೆ, ಕಳ್ಳ ಅನ್ನೋ ಚಿತ್ರದಲ್ಲಿ ಆ ಡೈರೆಕ್ಟ್ರು KS ದಾಸ್ ನಮ್ಮ ಗುರುಗಳು. ಅವರು ತೆಲುಗು ಆರ್ಟಿಸ್ಟ್ ಕೃಷ್ಣನ್ ಜೊತೆ ಹಲವಾರು ಚಿತ್ರಗಳು ಮಾಡಿದ್ದಾರೆ. ಇದು ಬರೀ ಎಲ್ಲ ಕೌಬಾಯ್ ಪಿಕ್ಚರ್ಗಳೆಲ್ಲ ನಮ್ಮ ಡೈರೆಕ್ಟ್ರೇ ಮಾಡ್ತಾಯಿದ್ದು KS ದಾಸ್. ಸೊ ಪ್ರಸ್ತುತ ಈ ಕಳ್ಳ ಅನ್ನೋ ಮಾಡುವಾಗ 15 ದಿವಸ ಶೂಟಿಂಗ್ ಅವರು ತೆಲುಗು ಹೋಗಬೇಕಾಗಿತ್ತು ಕೃಷ್ಣ ಅವ್ರ ಪಿಕ್ಚರ್ಗೆ. ಸೊ ಅವಾಗ ಏನು ಮಾಡಿದ್ರು ಅಂದರೆ, ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿತ್ತು. ಕೃಷ್ಣ ದೊಡ್ಡ ಆರ್ಟಿಸ್ಟು, ಡೇಟ್ಗಳು ಅದು ಇದೆಲ್ಲ ಬಂತು. ಸೊ ಏನು ಮಾಡಿದ್ರು, ನಮ್ಮ ಪ್ರೊಡ್ಯೂಸರ್ ಇದ್ದರು, ಪರವಾಗಿಲ್ಲ ನೀವು ಹೋಗಿ ನಾವು ಮಾಡ್ಕೋತೀವಿ ಅಂದರು. ಸೊ ಕೊನೆಗೆ ಏನು ಮಾಡ್ತು ಅಂದರೆ, ಈ ಡೈರೆಕ್ಟ್ರ್ ಯಾರು ಬೇಕು, ಇಲ್ಲಿ ಯಾರೊಬ್ರು ಬೇಕಲ್ಲ ಅಂದಾಗ ಡೈರೆಕ್ಟ್ರನ್ನ ಕೇಳಿದ್ರು. ಆ ಡೈರೆಕ್ಟ್ರ್ ಏನು ಹೇಳಿದ್ರು, ಅಸೋಸಿಯೇಟ್ ಡೈರೆಕ್ಟ್ರ್ ಭಾರ್ಗವ ಇದನ್ನಲ್ಲ ಅವನ್ನೇ ಇಟ್ಕೊಂಡು ಮಾಡಿ ಅಂದರು. ನಾನು ಹೇಳಿದೆ ನಾವು ಮಾಡಲ್ಲ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ KS ದಾಸ್ ಇದ್ದಾರಲ್ಲ, ಅವರು ಆ್ಯಕ್ಷನ್ ಡೈರೆಕ್ಟ್ರು. ಅವ್ರಿಗೆ ಕ್ಯಾಮ್ರಾ ಒಂದು ಕಡೆ ನಿಲ್ಲೋದಿಲ್ಲ, ಕ್ಯಾಮ್ರಾ ಮೂವ್ ಆಗ್ತಾನೇ ಇರುತ್ತೆ. ಶಾರ್ಟ್ಗಳು ಪಟ್ ಅಂತ ತೆಗೆದು ಹಾಕ್ತಾ ಇರ್ತಾರೆ, ಅವರೇ ಎಡಿಟ್ರು. ಸೊ ಆ ಥರ ಫಾಸ್ಟ್ ಡೈರೆಕ್ಟ್ರ್ ಪಿಕ್ಚರ್ ಅವರು, ಫಾಸ್ಟ್ ಎಡಿಟಿಂಗ್ ಬೇರೆ. ಸೊ ಈ ಥರದಲ್ಲಿ ನನ್ನ ಕೈಲಿ ಮಾಡೋಕ್ಕೆ ಬರಲ್ಲ. ನಾನು ಮೆಲೋ ಡ್ರಾಮಾ ಅದು ಇದನ್ನು ಹ್ಯಾಂಡಲ್ ಮಾಡೋನು, ಮನೋಭಾವನೆ ನಂದು ಅವೆಲ್ಲನೂ. ನಾನು ಭಾವನಾತ್ಮಕವಾದ ನಿರ್ದೇಶಕ ಆಗಿ ಇಷ್ಟಪಡ್ತೀನಿ. ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳಿದೆ. ಇಲ್ಲ ಬಲವಂತ ಮಾಡಿ ಅವ್ರು ಹೇಳಿದ್ರು, ಕತೆನ ನನಗಿಂತ ಹೆಚ್ಚಾಗಿ ನಿನಗೆ ಚೆನ್ನಾಗಿ ಗೊತ್ತಿರೋದು, ನೀನು ಹ್ಯಾಂಡ್ಲ್ ಮಾಡು, ನೀನು ಮಾಡ್ತೀಯಾ ಅಂತ ನನಗೆ ನಂಬಿಕೆ ಇದೆ ಅಂತ. ಸೊ ಅವರು ಆಶ್ವಾಸನೆ ಕೊಟ್ಟಿದ್ದರಿಂದ ನಾನು ಹೇಳಿದೆ, ಯಾವ್ಯಾವ್ದು ಏನೇನು ಮಾಡಬೇಕು ಅಂತ ಹೇಳಿಬಿಡಿ, ಬರ್ಕೊಟ್ಬಿಡಿ, ನಾನು ತೆಗಿತೀನಿ ಅಂತ. ನಾನು ಬರ್ಕೊಡಲ್ಲ, ಏನೂ ಇಲ್ಲ, ಕತೆ ಚೆನ್ನಾಗಿ ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ, ನಿಮಗೆ ಈ ಸೀನ್ಗಳು ತೆಗಿಬೇಕು, ನೀನು ತೆಕ್ಕೋ ಅಂದರು. ಸೊ ನಾನು ಭಾಗ್ಯವಂತರು ಡೈರೆಕ್ಟ್ ಮಾಡಿದ್ರು ಕೂಡ ಅದಕ್ಕಿಂತ ಮುಂಚೆ ವಿಷ್ಣುವರ್ಧನ್ನ 15 ದಿವಸ ಡೈರೆಕ್ಟ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಸಂತೋಷ ಸಮಾಚಾರ. ಯಾಕೆಂದರೆ ಅದು ಅಣ್ಣವರು ದೊಡ್ಡವರು, ತುಂಬ ದೊಡ್ಡವರು. ಆಮೇಲೆ ಇವನು ಸಿಕ್ಕದ, ಇವನು ಕೂಡ ಇವನು ಅಷ್ಟೊತ್ತಿಗೆ ಅವಲೇ ಸ್ಟಾರ್ ಆಗಿದ್ದರು ನಮ್ಮ ವಿಷ್ಣುವರ್ಧನ್ ಅವರು. ಸೊ ಅವರು ಇನ್ಮಿಕ್ಕಿದ ಕಲಾವಿದರೆಲ್ಲ ಸೇರಿಕೊಂಡು 15 ದಿವಸ ಶೂಟಿಂಗ್ ಮಾಡಿದ್ಮೇಲೆ ಅದನ್ನು ಎಡಿಟಿಂಗ್ ಎಲ್ಲ ತೋರಿಸಿದ್ಮೇಲೆ ನಮ್ಮ ಡೈರೆಕ್ಟ್ರ್ ಖುಷಿಪಟ್ಟರು. ಸೊ ಈ ಥರ ಈ ಚಿತ್ರ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಸಹ ನಿರ್ದೇಶಕನಾಗೇ 20 ಪಿಕ್ಚರ್ ಸಹ ನಿರ್ದೇಶನ ಕೆಲಸ ಮಾಡಿದ್ದೇನೆ. ಅದರಲ್ಲಿ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿರೋದೆ 12 ಚಿತ್ರಗಳಿಗೆ ಕೆಲಸ ಮಾಡಿದ್ದೀನಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ. ಆಮೇಲೆ 2 ಪಿಕ್ಚರ್ ಮಾತ್ರ ನಮ್ಮ ನಾಯಕನ ಜೊತೆ, ಭೂತಾಯನ ಮಗಾಯು, ಕಳ್ಳ 2 ಪಿಕ್ಚರ್ ಮಾತ್ರ ಇದು ನಮ್ಮ ನಾಯಕನ ಜೊತೆ ಮಾಡಿದ್ದು. ಸೊ ಅಷ್ಟು ಎಕ್ಸ್ಪೀರಿಯೆನ್ಸು ಅದು ಎಲ್ಲ ಇದ್ದಿದ್ದರಿಂದ ನಮ್ಮ
ನಿರ್ಮಾಪಕರು ಅವರೆಲ್ಲ ನೀನೇ ಮಾಡು ಅಂತಂದರು. ಮಾಡಿದೆ. ಹೊಸ ಡಮ್ಮಿ ಡೈರೆಕ್ಟ್ರು, ಟೈಟ್ಲ್ ಬರೋಲ್ಲ, ಏನೂ ಬರೋಲ್ಲ, ಬಟ್ ಒಂದು ಆತ್ಮತೃಪ್ತಿ ಸಿಗುತ್ತೆ. ಇಂಥ ಸೀನ್ಗಳನ್ನ ಯಾರ ಗೈಡೆನ್ಸು ಇಲ್ಲದೇ ನಾನೇ ಹ್ಯಾಂಡ್ಲ್ ಮಾಡಿದ್ನಲ್ಲ. ಆಮೇಲೆ ಅವೆಲ್ಲ ತುಂಬ ಚೆನ್ನಾಗಿ ಬಂದಿದ್ದು ಮನಸ್ಸಿಗೆ ಸಂತೋಷ ಕೊಡ್ತು. ಆಮೇಲೆ ಮುಂದೆ ಮುಂದೆ ಹಲವಾರು ಚಿತ್ರಗಳು ಪುನಃ ಅಸೋಸಿಯೇಟಿಗೆ ಮಾಡ್ತಾನೇ ಇದ್ದೆ ನಾನು, ಬೇರೆ ಏನಿಲ್ಲ. ಸೊ ಆಮೇಲೆ ಬಂತು ಭಾಗ್ಯವಂತರು. ಆಮೇಲೆ ಭಾಗ್ಯವಂತರು ಆಯಿತು. ಆಮೇಲೆ ಇನ್ನೊಂದು ಒಲವು ಗೆಲುವು ಅಂತ, ಅದು 2 ರಾಜ್ಕುಮಾರ್ ಪಿಕ್ಚರ್ ಆಯಿತು. 2 ರಾಜ್ಕುಮಾರ್ ಪಿಕ್ಚರ್ ಆದಮೇಲೆ 3ನೇ ಪಿಕ್ಚರು ಬಂದಿದ್ದೇನೆ ನಮ್ಮ ನಾಯಕಂದು ವಿಷ್ಣುವರ್ಧನ್ದು ಅಸಾಧ್ಯ ಅಳಿಯ. ಅಸಾಧ್ಯ ಅಳಿಯ ಒಂದು ರೀತಿ ತುಂಬ ಚೆನ್ನಾಗಿ ಮೂಡಿ ಬಂತು. ಆ ಮೂಡಿ ಬಂದಿದ್ದು ನೋಡೇ ಏನೋ ಜನಗಳಿಗೆಲ್ಲ ಇಷ್ಟ ಆಯಿತು, ಪ್ರೊಡ್ಯೂಸರ್ಗೆ ಇಷ್ಟ ಆಯಿತು. ಅಲ್ಲಿಂದ ನನಗೂ ಅವ್ರಿಗೂ ಒಂದು ಕಾಂಬಿನೇಷನ್ ವರ್ಕೌಟ್ ಆಗಿ ಶುರು ಆಗೋಯಿತು. ಎಲ್ಲರೂ ಹೇಳ್ತಾರೆ ನನಗೂ ವಿಷ್ಣುಗೂ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಯಿತು ಅಂತ. ಕೆಮಿಸ್ಟ್ರಿ ವರ್ಕೌಟ್ ಆಯಿತೋ, ಬಯಾಲಜಿ ಆಯಿತೋ, ಫಿಸಿಕ್ಸ್ ಆಯಿತೋ ಗೊತ್ತಿಲ್ಲ, ಬಟ್ ಏನೇ ಆದರೂ ಕೂಡ ನಮ್ಮಿಬ್ಬರು ಹೊಂದಾಣಿಕೆ ತುಂಬ ಚೆನ್ನಾಗಿತ್ತು. ನಾನು ಹೇಳಿದ್ದನ್ನು ಅವ್ರು ಮಾಡ್ತಾಯಿದ್ದರು, ಅವರು ಏನಾದರೂ ಹೇಳಿದ್ರು ಕೂಡ ನಾನು ಮಾಡ್ತಾಯಿದ್ದೆ. ನಮ್ಮಿಬ್ಬರು ಹೊಂದಾಣಿಕೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು. ಚಿತ್ರದ ಮೇಲೆ ಚಿತ್ರ, ಚಿತ್ರದ ಮೇಲೆ ಚಿತ್ರ, ಚಿತ್ರದ ಮೇಲೆ ಚಿತ್ರ ಮಾಡಿ 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 ಕೊನೆಗೆ 22 ಚಿತ್ರದವರೆಗೂ ಬಂದು ನಿಲ್ತು ನಮ್ಮದು. ಆ 22 ಚಿತ್ರದಲ್ಲಿ ಸರ್, ಈಗಿನ ಕಾಲದಲ್ಲಿ ಕಾಂಬಿನೇಷನ್ ರಿಪೀಟ್ ಆಗುವಂಥದ್ದೇ ಬಹಳಷ್ಟು ವಿರಳ ಅಂತ ಹೇಳ್ಬೋದು. ಆದರೆ ನೀವು 22 ಸಿನಿಮಾಗಳನ್ನು ಸತತವಾಗಿ ಒಬ್ಬ ಹೀರೋ ಜೊತೆ ನೀವು ಆ ಕಾಂಬಿನೇಷನ್ ರಿಪೀಟ್ ಆಗುವಂಥದ್ದು ಇದೆಯಲ್ಲ, ಅಷ್ಟು ಕಂಫರ್ಟ್ನೆಸ್ ನಿಮ್ಮಿಬ್ಬರಿಗೂ ಬಂದಿತ್ತು. ನಿಮ್ಮ ಮಧ್ಯದಲ್ಲಿ ನಿಮ್ಗೆ ಯಾರಿಗೂ ಅನಿಸ್ಲಿಲ್ವ ಸರ್, ನಾನು ಚೇಂಜ್ ಮಾಡಬೇಕು ಕಾಂಬಿನೇಷನ್ ಅನ್ನುವಂಥದ್ದು ಏನಾದರೂ ಮೈಂಡಿಗೆ ಬಂದಿತ್ತಾ ನಿಮಗೆ? ಇಲ್ಲ, ನನಗೇನು ಬಂದಿರಲಿಲ್ಲ. ಒಂದು ಸ್ವಲ್ಪ ದಿವಸ ನಮ್ಮ ವಿಷ್ಣುವ್ರಿಗೇನೋ ಅದು ಬಂದಿತ್ತು ಅದು. ಸೊ ಏಕೆಂದರೆ ಎಲ್ಲನೂ ನಾನೇ ಮಾಡ್ತಾಯಿದ್ದದ್ದು, ನಾವಿಬ್ಬರೇ ಮಾಡ್ತಾಯಿದ್ದೀವಿ. ಭಾರ್ಗವ ಅಂದರೆ ವಿಷ್ಣು ಅಂದರೆ ಭಾರ್ಗವ ಅಂತಿತ್ತು. ಸೊ ಯಾತಕ್ಕೋಸ್ಕರ ಒಬ್ಬ ನಿರ್ಮಾಪಕರಿಗೆ ಹೇಳಿದ್ರು, ಇಲ್ಲ ಭಾರ್ಗವನ್ನು ಬಿಟ್ಟು ಬೇರೆ ಮಾಡಿ ಅಂತ. ಹಾಗೂ ಹೀಗೂ ಮಾಡಿ ಏನೇನೋ ಮಾಡಿದ್ರು ಕೊನೆಗೆ ಅದು ವರ್ಕೌಟೇ ಆಗಲಿಲ್ಲ. ಕೊನೆಗೆ ಪುನಃ ನಾನು ಐ ಕೇಮ್ ಟು ದಿ ಪಿಕ್ಚರ್ ಅಗೈನ್. ಸೊ ಆ ಪಿಕ್ಚರ್ ತುಂಬ ಚೆನ್ನಾಗೇ ಹೋಯಿತು. ಯಾವಾಗ ಅವರು ಬೇಕು ಬೇಡ ಅಂತ ಒಂದು ತುಮಲ ಇತ್ತಲ್ಲ, ಆ ಬೇಕು ಬೇಡ ಮಧ್ಯ ಪುನಃ ನನ್ನ ಪ್ರೊಡ್ಯೂಸರ್ಗೆ ನಾನೇ ಬೇಕಾಯಿತು. ಆ ಪಿಕ್ಚರ್ ತುಂಬ ಚೆನ್ನಾಗೂ ಹೋಯಿತು. ಆ ಪಿಕ್ಚರ್ ಬೇರೆ ಯಾವುದೂ ಅಲ್ಲ, ನಮ್ಮೂರು ರಾಜ ಅಂತ. ಸೊ ಹೀಗೆ ಯಾವಲೋ ಒಂದು ಸತಿ ಆಯಿತು. ಆಮೇಲೆ ಇವೆಲ್ಲ ಏನೂ ಆಗಲಿಲ್ಲ, ಏನಿಲ್ಲ. ಯಾಕೆಂದರೆ ನಾನು ಮೆಲೋ ಡ್ರಾಮಾನೂ ಅಚ್ಚುಕಟ್ಟಾಗಿ ದೇವ್ರ ದಯದಿಂದ ಹ್ಯಾಂಡಲ್ ಚೆನ್ನಾಗಿ ಮಾಡ್ತೀನಿ. ಅದೇ ಥರ ಆ್ಯಕ್ಷನ್ನು ಕೂಡ ನಾನು ಮಾಡ್ತೀನಿ. ಯಾಕೆಂದರೆ ನನ್ನ ಮೊದಲನೇ ಚಿತ್ರದಲ್ಲೇ ನಮ್ಮ ನಾಯಕ ವಿಷ್ಣು ಎಷ್ಟು ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ. ಒಬ್ಬ ವಿಲನ್ ಥರ ಮಾಡಿದ್ದಾರೆ ಅವರು. ಶತ್ರುಘ್ನ ಸಿನ್ಹಾ ಯಾವ ಸ್ಟೈಲಲ್ಲಿ ಮಾಡಿದ್ದಾರೋ ಆ ಸ್ಟೈಲಲ್ಲಿ ವಿಷ್ಣು ಮಾಡಿದ್ದಾರೆ. ಅದರಲ್ಲಿ ಆ ಸಿಗರೇಟು, ಚುಟ್ಟ, ಅಯ್ಯೋ ಎಲ್ಲ ಥರದ ಹಾವುಗಳೆಲ್ಲ ಅಷ್ಟೇ, ನಿಂತ್ಕೊಳ್ಳೋದು, ತಿರುಗೋದು ಎಲ್ಲನೂ ಅಷ್ಟೇ. ನೀವು ನೋಡಬೇಕು ಇವತ್ತಿನ ದಿವಸ. ಬಟ್ ಫಸ್ಟ್ ಹಾಫ್ವರೆಗೂ ವಿಲನ್ನು ಎಲ್ಲ ಕೆಲಸನೂ ಹಾಳು ಮಾಡ್ತಾ ಇರ್ತಾನೆ. ಎಲ್ರಿಗೂ ಜನಕ್ಕೆ ಬೇಜಾರಾಗ್ತಾಯಿದ್ದು, ಏನೇನು ಹೀಗೆ ಮಾಡ್ತಾ ಇದ್ದಾರಲ್ಲ ನಮ್ಮ ನಾಯಕರು ಅಂತ. ಆಮೇಲೆ ಎಲ್ಲ ರಿವರ್ಸ್ ಆಗುತ್ತೆ, ಫಸ್ಟ್ ಕ್ಲಾಸಾಗಿ ಬರುತ್ತೆ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾಡಿದೆ, ಮೆಲೋಡ್ರಾಮಾ ಒಂದು ಮಾಡಿದೆ. ಮೆಲೋಡ್ರಾಮಾ ಅಂತ ಹೇಳಿದ್ರೆ ಅದು ಏನೂ ಇಲ್ಲ ಆ್ಯಕ್ಷನ್ ಅದರಲ್ಲಿ. ವಿಷ್ಣುವಿಗೆ ಇರಬೇಕಾದ ಕ್ವಾಲಿಫಿಕೇಷನ್ಸ್ ಇರುತ್ತಲ್ಲ, ಅದೆಲ್ಲ ಇಲ್ಲ. ಬಟ್ ಸಬ್ಜೆಕ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಆ ಸಬ್ಜೆಕ್ಟ್ ಕರುಣಾಮಯಿ ಅಂತ. ಅಲ್ಲಿ ಈಗ ಏನು ಆ್ಯಕ್ಷನ್ನೇ ಇಲ್ಲ. ನಮ್ಮ ನಾಯಕ ಹೇಗಿರ್ತಾನೆ ಅಂತ ಹೇಳಿದ್ರೆ, ಒಂದು ಪೈಜಾಮ ಜುಬ್ಬ ಬಾಂಬೆಯವ್ರು ಹಾಕ್ಕೋತಾರಲ್ಲ ಆ ಥರ ಅಲ್ಲ, ಸುರುವಾಲು ಅದು ಇದು ಅಂತಾರೆ ಆ ಥರ ಅಲ್ಲ. ನಮ್ಮ ಟಿಪಿಕಲ್ ಕರ್ನಾಟಕದವ್ರು ಹಾಕೋತಾರಲ್ಲ ಪೈಜಾಮ ಜುಬ್ಬ, ಆ ಥರದ್ದೇ ಬೇಕು ಅಂತ ಹೇಳಿ ವಿಷ್ಣುಗೆ ಹೇಳಿದ್ದಾನೆ. ಪೈಜಾಮ ಜುಬ್ಬ ಅದೇ ಇರಬೇಕಮ್ಮ, ನಮ್ಮವರೇ ಹೊಲಿದಿರಬೇಕು. ಯಾಕೆ ನಾವು ವಿಷ್ಣುವರ್ಧನ್ಗೆಲ್ಲ ಮೊದಲು ಟೈಲರ್ ಕೆಲವು ಪಿಕ್ಚರ್ಗಳ ನಂತರ ಎಲ್ಲ ಬಾಂಬೆಯಿಂದ ಬರೋದು, ಬಡಾ ಸಾಬ್ ಅಂತ. ಅವರೇನೆ ಸೂಟು ಗೀಟು ಏನು ಸ್ಪೆಷಲ್ ಡ್ರೆಸ್ ಬೇಕಾದರೂ ಕೂಡ ವಿಷ್ಣುಗೆ ಬಾಂಬೆಯಿಂದ ಹೊಲಿಸಿ ಅವ್ರು ಇಲ್ಲಿ ಕಳಿಸೋರು. ಈ ಪಿಕ್ಚರ್ಗೆ ನಮಗೆ ಬಾಂಬೆ ಡ್ರೆಸ್ ಬೇಡ, ಇದಕ್ಕೆ ಬೇಕಾಗಿದ್ದ ನಮ್ಮ ಈ ಟೈಲರ್ಗಳೇ ಸಾಕು ಅಂದ್ಬಿಟ್ಟು ಭಾರತೀಯವ್ರಿಗೊಬ್ಬ ಟೈಲರು, ನಮ್ಮ ಕಂಪ್ನಿ ಟೈಲರ್ ಅಂತ ಕಾಣಿಸುತ್ತೆ, ಅವ್ರಿಗೆ ಹೇಳಿದ್ದಾನೆ ಪೈಜಾಮ ಜುಬ್ಬ ಮಾಡಿಸೋದು. 95% ಪೈಜಾಮ ಜುಬ್ಬದಲ್ಲೇ ಇರ್ತಾರೆ ವಿಷ್ಣು. ಸಿಂಪಲ್ ಸಬ್ಜೆಕ್ಟ್, ತುಂಬ ಚೆನ್ನಾಗಿದೆ. ಅವ್ರಿಗೆ ಇಷ್ಟದ ಸಬ್ಜೆಕ್ಟ್, ಅದು ಚೆನ್ನಾಗೂ ಹೋಯ್ತು ಅದು. ಇನ್ನು ಸರ್, ಕೆಲವೊಂದು ಬಾರಿ ಆತ್ಮೀಯತೆ ಇರುತ್ತೆ, ಆತ್ಮೀಯತೆಯಲ್ಲಿ ಸಂಭಾವನೆಯನ್ನ ತೆಗೆದುಕೊಳ್ಳೋದಿಲ್ಲ. ಈ ರೀತಿ ನಿಮ್ಮ ಜೊತೆ ಸಂಭಾವನೆ ಪಡೆಯದೆ ಯಾವುದಾದ್ರೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಾ ವಿಷ್ಣು ಸರ್? ಒಂದು ಹೇಳ್ತೀನಿ, ನಾನು ಡೈರೆಕ್ಟರ್ ಅಷ್ಟೇ, ಸಂಭಾವನೆ ಪೋರ್ಷನ್ ನನಗೆ ಸೇರಿದ್ದಲ್ಲ. ನಾನು ಏನಾದ್ರು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದಾಗ ಅದು ಸಂಭಾವನೆ ಆಗೋಕ್ಕೆ ಪಿಕ್ಚರ್ಗೆ ಬರುತ್ತೆ. ಯಾಕೆಂದರೆ ನಾನು 7 ಪಿಕ್ಚರ್ ನಿರ್ಮಾಣ ಮಾಡಿದ್ದೀನಿ. 7 ಚಿತ್ರದಲ್ಲಿ 5 ಚಿತ್ರದಲ್ಲಿ ನಮ್ಮ ನಾಯಕನೇ ನನಗೆ ಹೀರೋ. ಸೊ ಅಂಥದ್ರಲ್ಲೂ ಕೂಡ
ಮೊದಲನೇ ಪಿಕ್ಚರಲ್ಲಿ ಕೇಳಿದ್ದಾಯಿತು, ಒಂದು ಅಮೌಂಟ್ ಫಿಕ್ಸ್ ಆಯಿತು. ಆಮೇಲೆ ಅವರೇನೆ ನೀನು 25,000 ಜಾಸ್ತಿ ಕೊಡಬೇಡ, ನಂಗೆ ಬೇಡ ಅಂದ್ಬಿಟ್ರು ಅವರು. ಆಮೇಲಿಂದ ನಾನು ಅವ್ರನ್ನ ರೆಮ್ಯುನೇಷನ್ ಏನು ಅಂತ ಕೇಳ್ತಾ ಇರಲಿಲ್ಲ, ನನಗೆ ಈ ರೆಮ್ಯುನೇಷನ್ ಕೊಡು ಅಂತ ಅವ್ರು ಕೇಳ್ತಾನೂ ಇರಲಿಲ್ಲ. ಒಬ್ಬರು ನಿತ್ಯಾನಂದ ಅನ್ನೋರೊಬ್ಬರು ಅವ್ರ ಜೊತೆಗೆ ಅವ್ರ ಸ್ನೇಹಿತರಿರೋರು, ಅವರೇ ಹಣಕಾಸು ಇವರೆಲ್ಲ ನೋಡ್ಕೊಳ್ಳೋರು. ಅವರು ಇಷ್ಟು ಕೊಡಿ ಅಂತ ಹೇಳೋರು, ಅಷ್ಟೇ. ಯಾವತ್ತೂ ಕೂಡ ದುಡ್ಡು ಕೊಟ್ಟರೆ ನಾನು ಬರ್ತೀನಿ, ದುಡ್ಡು ಕೊಟ್ಟರೆ ಡಬ್ಬಿಂಗ್ ಬರ್ತೀನಿ, ಅವೆಲ್ಲ ಯಾವತ್ತೂ ವಿಷ್ಣು ನಾನು ಕೇಳಿದ್ದಲ್ಲ. ಯಾಕೆಂದರೆ ನಾನು 22 ಪಿಕ್ಚರಲ್ಲಿ ನಾನು 5 ಪಿಕ್ಚರ್ ನಾನು ಪ್ರೊಡ್ಯೂಸ್ ಮಾಡಿರ್ಬೋದು. ಬೇರೆ ಪಿಕ್ಚರ್ಗಳನ್ನ ನಾನು ಡೈರೆಕ್ಟ್ ಮಾಡಿದ ಪಿಕ್ಚರ್ಗಳೆಲ್ಲ ಒಂದರಲ್ಲೂ ಕೂಡ ದುಡ್ಡು ಕೊಟ್ಟರೆ ಬರ್ತೀನಿ, ಅದು ಬಂದರೆ ಬರ್ತೀನಿ ಅಂತ ಯಾವತ್ತೂ ಹೇಳ್ದವನಲ್ಲ. ಅವನು ಕೆಲಸ ಮಾಡೋನು, ಸಂಭಾವನೆ ತೊಗೊಳ್ಳೋನು, ಆ ಥರದವನು. ಈಗ ಸರ್, ಸ್ಟಾರ್ಸ್ ಅಂತ ಹೇಳಿದ್ಮೇಲೆ ರಾಜಕೀಯದಲ್ಲಿ ಒಲವು ಅನ್ನುವಂಥದ್ದು ಕೆಲವೊಂದು ಸ್ಟಾರ್ಸ್ಗಿರುತ್ತೆ. ಆದರೆ ರಾಜಕಾರಣಿಗಳು ಸ್ಟಾರ್ಸ್ನ ತಮ್ಮ ಕ್ಯಾಂಪೇನ್ಗಿರ್ಬೋದು ಬರ್ಮಾಡ್ಕೊಳ್ಬೇಕು ಅಥವಾ ರಾಜಕೀಯಕ್ಕೆ ಎಂಟ್ರಿ ಮಾಡಿಸ್ಕೊಳ್ಬೇಕು, ತಮ್ಮ ಪಾರ್ಟಿ ಏನಿರುತ್ತೆ ಪ್ರಮೋಷನ್ಸ್ ಈ ಥರ ಎಲೆಕ್ಷನ್ ಟೈಮಲ್ಲಿ ಬಂದಾಗ ಆ ರೀತಿ ಎಲ್ಲ ನಡೀತಿರುತ್ತೆ. ಯಾವತ್ತಾದರೂ ವಿಷ್ಣು ಸರ್ಗೆ ರಾಜಕೀಯದಲ್ಲಿ ಒಲವಿತ್ತ? ಏನಾದರೂ ಇದ್ರ ಬಗ್ಗೆ ಮಾತಾಡಿದ್ರಾ ನೀವು? ಇಲ್ಲ, ಅವರ ರಾಜಕೀಯದ ವ್ಯಕ್ತಿಗಳೆಲ್ಲ ಗೊತ್ತಿತ್ತು ಹೊರತು ಅವನು ರಾಜಕೀಯಕ್ಕೆ ಹೋಗಬೇಕು ಅನ್ನೋ ಆಸೆ ಇರಲಿಲ್ಲ. ಅವ್ರ ಕ್ಲೋಸೆಸ್ಟ್ ಫ್ರೆಂಡ್ ಅಂದರೆ ಅಂಬರೀಷ್, ನೀವು ಎಲ್ರಿಗೂ ಗೊತ್ತಿದೆ. ಬಹುಶಃ ಅಂಬರೀಷ್ ಏನಾದ್ರು ಕರೆದಿದ್ರೆ ಒಂದೇನೋ ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದಂಗೆ ನನಗೆ ಜ್ಞಾಪಕ. ಬಟ್ ಅವ್ರು ಹೋಗಿದ್ರೆ ಸರಿ, ಹೋಗಿಲ್ಲದೆ ಇದ್ದರೆ ಏನು ಅನ್ಕೋಬೇಡಿ, ನಂಗೆ ಗೊತ್ತಿಲ್ಲ. ಇದ್ದರೆ ಅದೊಂದಕ್ಕೆ ಹೋಗಿರ್ಬೋದು. ಬಟ್ ಅವ್ರಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಅವ್ರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಅಣ್ಣವ್ರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಅಣ್ಣವ್ರಿಗೆ ಅಂದರೆ ಅವತ್ತೊಂದು ದಿವಸಕ್ಕೆ ನಾನು ಅವ್ರ ಮನೆಯಲ್ಲೇ ಇದ್ದೆ, ಅಣ್ಣವ್ರ ಜೊತೆ. ಯಾತಕ್ಕೆ ನಾನು ಇಲ್ಲಿಗೆ ಬರಬೇಕಾಗಿತ್ತು. ಅಲ್ಲಿ ಹೋಗಿದ್ದಾಗ ಡೆಲ್ಲಿಯಿಂದ ಫೋನ್ ಬಂತು, ಇದಕ್ಕೆ ಎಲೆಕ್ಷನ್ಗೆ ಬರೋದು ಬನ್ನಿ, ನಿಂತ್ಕೊಳ್ಳಿ, ನಾವು ನಿಮ್ಗೆ ಸೀಟ್ ಕೊಡ್ತೀವಿ ಅಂತ. ಅಣ್ಣವರು ಫೋನ್ಗೆ ಬರಲಿಲ್ಲ. ಆಮೇಲೆ ಅವ್ರ ಮ್ಯಾನೇಜರ್ ಕೈಲೇ ಹೇಳಿಸ್ಬಿಟ್ರು, ಅವ್ರು ನಮಗೆ ಸಿನಿಮಾದವನು ನಾನು, ಇದಕ್ಕೆಲ್ಲ ಬರೋದಿಲ್ಲ, ನಂಗೆ ರಾಜಕೀಯ ಇಷ್ಟ ಇಲ್ಲ, ದಯವಿಟ್ಟು ನನಗೆ ಬೇಡ ನನಗೆ ಅಂತ ಹೇಳಿಬಿಟ್ರು. ಎದುರುಗಡೆ ನಾನು ಇದ್ದೆ ಅವತ್ತು ದಿವಸ. ಅವ್ರಿಗೂ ಇಷ್ಟ ಇಲ್ಲ. ಆಮೇಲೆ ಇವನು ಯಾವತ್ತೂ ಅವೆಲ್ಲ ಏನು ಇಷ್ಟಪಟ್ಟವನೇ ಅಲ್ಲ ಇವೆಲ್ಲ. ಸರ್, ಇನ್ನು ಬಡ್ಡಿಂಗ್ ಆ್ಯಕ್ಟಿಂಗಿಗೆ ಟೈಮ್ ಸಾಲದು, ಇನ್ನು ಇದಕ್ಕೆ ಬೇರೆ ಹೋಗಿ ಆಮೇಲೆ ಇವು ಸುಮ್ಮನೆ ಹೊಗಳಬೇಕು ಇವ್ರನ್ನೆಲ್ಲ. ರಾಜಕೀಯ ವ್ಯಕ್ತಿಗಳಿಂದಲ್ಲ, ಸುಮ್ಮನೆ ಹೊಗಳಬೇಕು. ಎಷ್ಟು ಹೊಗಳಬೇಕು ಅದೇ ಇರೋದು. ಅದಕ್ಕೋಸ್ಕರನೇ ಇವತ್ತು ನೋಡಿ, ಈಗ ಎಲ್ಲರೂ ಕರ್ಕೊಂಡು ಹೋಗ್ತಾರಲ್ಲ, ಬರೀ ಅವ್ರು ಹೊಗಳ್ತಾನೆ ಇರ್ತಾರೆ, ಬೇರೆ ಹೊತ್ತು ಏನಿರಲ್ಲ. ಇವ್ರು ಏನು ಮಾಡಿದ್ರು, ಅವ್ರು ಮಾಡಿದ್ರು, ಹಿಂದೆ ಏನು ಮಾಡಿದ್ರು, ಏನೂ ಇಲ್ಲ, ಸಾಧನೆಯೇ ಹೇಳೋಕ್ಕೆ ಇರೋದಿಲ್ಲ. ಆದ್ದರಿಂದ ಯಾತಕ್ಕೆ ಬೇಕು ಅಂತ ನಮ್ಮವನು ಹೋಗಲಿಲ್ಲ ಅಂತ ಕಾಣಿಸುತ್ತೆ. ಜಾಲಿಯಾಗಿದ್ದ, ನೆಮ್ಮದಿಯಾಗಿದ್ದ. ಅವನು ಭಾಳ ಇಷ್ಟವಾಗಿದ್ದೇನು ಅಂದರೆ ಕ್ರಿಕೆಟನ್ನು ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ದ. ಶೂಟಿಂಗ್ ಟೈಮಲ್ಲಿ ಮಧ್ಯೆ ಬ್ರೇಕ್ ಇತ್ತು ಅಂದರೆ ಆ ಬ್ರೇಕ್ ಟೈಮಲ್ಲೂ ಕೂಡ ಕಾರಲ್ಲಿ ಬೇಲ್ಸು, ಚೆಂಡು, ಆಮೇಲೆ ಬ್ಯಾಟು ಇವೆಲ್ಲ ಇರೋದು. ಇದೆಲ್ಲ ಇಟ್ಕೊಂಡು ಬ್ರೇಕ್ ಟೈಮಲ್ಲಿ ಒಂದು 8-10 ಜನ ಇರೋರು, 8 ಜನ ಬೌಲ್ ಮಾಡೋರು, ಬ್ಯಾಟ್ ಮಾಡೋರು. ಇದೊಂದು ಎಂಜಾಯ್ ಮಾಡ್ತಾ ಇದ್ದ ಅವನು. ಸರ್, ನೀವು ಮಾಡಿರುವಂತಹ 22 ಸಿನಿಮಾ ಅವ್ರ ಜೊತೆ, ಆದರೆ ಕರ್ಣ ಸಿನಿಮಾ ಎಲ್ಲೋ ಒಂದು ರೀತಿ ನಿಜವಾದ ಕರ್ಣ ಆದರೂ ಅವರು ನಿಜ ಜೀವನದಲ್ಲಿ ಅನ್ನುವಂಥದ್ದು ಎಲ್ರಿಗೂ, ಪ್ರೇಕ್ಷಕರಿಗೆ ನೋಡಿದವರು ಎಲ್ರಿಗೂ ಸಹ ಇಷ್ಟ ಆಗಿರೋವಂಥದ್ದು. ಅವ್ರಿಗೆ ತಕ್ಕನಾಗೆ ನೀವು ಕತೆ ಹುಡುಕ್ತಾ ಇದ್ರಾ? ಅವ್ರನ್ನ ನೆನೆಸ್ಕೊಂಡು ಕತೆ ಇದು ಮಾಡ್ತಿದ್ರಾ, ಅಥವಾ ಹೇಗೆ ಬರ್ತಿತ್ತು ಆ ಒಂದು ಸ್ಟೋರಿ, ಹೇಗೆ ಶುರುವಾಗ್ತಿತ್ತು? ಹೇಗೆ ಶುರುವಾಗ್ತಿತ್ತು ಏನೋ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಬೇಕು, ನೆನೆಸ್ಬೇಕು ಅಂತ ಹೇಳಿದ್ರೆ ನಾನು ನೆನೆಸ್ತಿದ್ದೇನೆ ವಿಷ್ಣುನೇ. ಸೊ ಈ ಥರ ಈ ಕರ್ಣ ಅನ್ನೋ ಸಬ್ಜೆಕ್ಟು ನನಗೆ, ಅದು ಹಿಂದಿಲಿ ಬಂದಿದ್ದು ಪಿಕ್ಚರ್. ಅದು ನನಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಇಷ್ಟ ಆಗಿ ಭಾಳ ಟ್ರೈ ಮಾಡಿದೆ, ನಾನೇ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ. ನಮ್ಮ ಶಿವರಾಮ್ ಅಂತ ಕಾಮಿಡಿ ಆರ್ಟಿಸ್ಟ್ ಇದ್ದರು, ಅವರು ಹೋಗ್ಬಿಟ್ರು. ಅವ್ರ ಬ್ರದರು ರಾಮನಾಥ್ ಅಂತ, ಅವ್ರಿಗೆ ಬಾಂಬೆಗೆ ತುಂಬ ಪರಿಚಯ ಇತ್ತು. ಸೊ ಅವ್ರಿಗೆ ಭಾಳ ಫೋನ್ ಮಾಡಿ ಈ ಸಬ್ಜೆಕ್ಟ್ ರೈಟ್ಸ್ ಕೊಡಿ ಅಂತ ಕೇಳಿದ್ದೆ ನಾನು. ಅವರು ಸಿಕ್ಕಿದ್ರು, ಮಾಡಿದ್ರು, ಆಗಲಿಲ್ಲ, ಗಿಟ್ಟಲಿಲ್ಲ, ನಂಗೆ ಸಿಗಲಿಲ್ಲ. ಆಮೇಲೆ ಒಂದು ದಿವಸ ನಮ್ಮ ರಾಜೇಂದ್ರ ಸಿಂಗ್ ಬಾಬು, ನನ್ನ ಸ್ನೇಹಿತ, ಅವನು ಇದ್ದವನು ಫೋನ್ ಮಾಡಿ, ಭಾರ್ಗವ, ನಂಗೊಂದು ಪಿಕ್ಚರ್ ಡೈರೆಕ್ಟ್ ಮಾಡಿಕೊಡು ನೀನು ಅಂತ. ನೀನು ಹೇಳಿದ್ರೆ ಸಾಕೋಣ, ಮಾಡ್ಕೊಡ್ತೀನಿ. ಅದಕ್ಕೆ ನಾವು ಫ್ರೆಂಡ್ಸ್ಗಳಾದ್ರಿಂದ ಸರಿ ಏನು ಅಂತ ಕೇಳಿದೆ. ಈ ಥರ ಸಾಹೇಬ್ ಬಂದ. ನನಗೆ ತುಂಬ ಖುಷಿ ಆಗೋಯಿತು. ಯಾಕೆಂದರೆ ಈ ಸಬ್ಜೆಕ್ಟ್ನ ಡೈರೆಕ್ಟ್ ಮಾಡಬೇಕು ಅಂತ ಬಾಂಬೆಗೆ ಫೋನ್ ಮಾಡ್ತಾಯಿದ್ದೆ, ಸಬ್ಜೆಕ್ಟ್ ಸಿಗಲಿಲ್ಲ. ಇವತ್ತು ದಿವಸ ಅನಾಯಾಸವಾಗಿದ್ದ ನೇರ ನಮ್ಮ ಮನೆಗೆ ಫೋನ್ ಮುಖಾಂತರ ರಾಜೇಂದ್ರ ಸಿಂಗ್ ಬಾಬು ಈ ಸಬ್ಜೆಕ್ಟ್ನ ಮಾಡಿಕೊಡು ಅಂತ ಕೇಳಿದ್ರು. ನಂಗೆ ತುಂಬ ಖುಷಿ ಆಗೋಯಿತು. ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅದು. ಅದೇ ಥರ ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರ್ ಕೂಡ. ವಿಷ್ಣುನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೆನೆಸ್ಕೋಬೇಕಾಗಿದ್ದು KS ಅಶ್ವಥ್ ಅವ್ರನ್ನ. ಇವತ್ತು ಅವರಿಲ್ಲ, ಅವರು ಬದುಕಿದ್ದಾಗಲೂ ಅಷ್ಟೇ ವಿಷ್ಣುವರ್ಧನ್ ಅವರು, ಆಮೇಲೆ KS ಅಶ್ವಥ್ ಅವರು ಹೇಗಿದ್ದರು ಅಂತ ಅವರಿಬ್ಬರು ನೆನೆಸ್ಕೊಂಡಿದ್ದಾರೆ.
ವಿಷ್ಣು ಅವ್ರ ಫಾದರ್ ಮೊದಲೇ ಹೋಗ್ಬಿಟ್ಟಿದ್ರು. ಈ ಅಶ್ವಥ್ ಸರ್ ನೋಡಿದ್ರೆ ಅವ್ರಿಗೆ ಅವ್ರ ತಂದೆ ಥರ ಅನ್ನಿಸ್ತಾ ಇತ್ತು ವಿಷ್ಣುಗೆ. ಅವ್ರ ಎದುರುಗಡೆ ಒಂದು ಸಿಗರೇಟ್ ಸೇರ್ತಾ ಇರಲಿಲ್ಲ. ಆಮೇಲೆ ಇವರು ಹೋಟ್ಲಲ್ಲಿ ಇದ್ದಾರೆ ಅಂತ ಗೊತ್ತಾದರೆ ಅದೇ ಹೋಟ್ಲಲ್ಲಿ ಅದೇ ಊರಲ್ಲೇ ವಿಷ್ಣು ಇದ್ದರೆ ಅವ್ರಿಗೆ ಇದರಲ್ಲಿ ಕ್ಯಾರಿಯರಲ್ಲಿ ಊಟ ಕಳಿಸ್ಕೊಡ್ತಾ ಇದ್ದ ರಾತ್ರಿ ಹೊತ್ತಿಗೆ. ಏಕೆಂದರೆ ಆ ತಂದೆ ಸಮಾನ ಅಂದ್ಬಿಟ್ಟು ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದ. ಅವ್ರ ಎದುರುಗಡೆ ಒಂದು ಸಿಗರೇಟ್ ಸೇರ್ತಾನೇ ಇರಲಿಲ್ಲ. ಸೊ ಇಷ್ಟು ಭಯಭಕ್ತಿ ಇತ್ತು ಕೆ ಎಸ್ ಅಶ್ವಥ್ ಅವ್ರಿಗೆ. ಅಫ್ಕೋರ್ಸ್ ಕೆ ಎಸ್ ಅಶ್ವಥ್ ಅವರು ಪ್ರತಿಭಾವಂತರು, ದೊಡ್ಡ ನಟರು, ಎರಡು ಮಾತಿಲ್ಲ. ಆ ಥರ ಹಲವು ಪಾತ್ರಗಳಿಗೆ ನಮಗೆ ಕಾಂಬಿನೇಷನ್ ಸಿಕ್ತು ನಮಗೆ. ಅಶ್ವತ್ತು ಆಮೇಲೆ ವಿಷ್ಣು ಅವರು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಕರ್ಣ ಒಂದು ಸಾಕ್ಷಿ, ಕರುಣಾಮಯಿ ಇನ್ನೊಂದು ಸಾಕ್ಷಿ. ಹೀಗೆ ನನ್ನೆಲ್ಲ ಪಿಕ್ಚರಲ್ಲೂ ಕೂಡ ತಂದೆ ಪಾರ್ಟ್ ಇತ್ತು ಅಂದರೆ ಮೋಸ್ಟ್ಲಿ ನಾನು ಇವ್ರನ್ನೇ ಹಾಕೋದು. ಆಮೇಲೆ ಕೋರ್ಸ್ ನಾಯಕ ವಿಷ್ಣು ಇದ್ದಾರೆ. ಈಗ ಸರ್ ಒಂದು ಸಿನಿಮಾದಲ್ಲಿ ಹೀರೋ ಅಂದರೆ ಒಂದು ಬ್ರ್ಯಾಂಡ್ ಆಗಿರ್ತಾರೆ. ಅವ್ರಿಗೋಸ್ಕರನೇ ಬಂದು ಸಿನಿಮಾ ನೋಡ್ತಾರೆ ಪ್ರೇಕ್ಷಕರು. ಅವ್ರಿಗೆ ಒಂದಂತಹ ಒಂದು ಅಭಿಮಾನಿಗಳ ವರ್ಗ ಇರುತ್ತೆ. ಹೀಗಾಗಿ ನೀವು ನಿರೀಕ್ಷಿಸಿ, ಆದರೆ ಆ ನಿರೀಕ್ಷೆಗೆ ತಕ್ಕಂತೆ ಆ ಮಟ್ಟಕ್ಕೆ ಸಿನಿಮಾ ಹಿಟ್ ಆಗಲಿಲ್ಲ ಅನ್ನೋಂಥದ್ದು ಯಾವುದಾದ್ರೂ ಇದೆಯಾ? ಎಲ್ಲನೂ ಕೂಡ ಗುಡ್ ಬ್ಯಾಡ್ ಆಗಲಿ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇದೆ. ಎಲ್ಲರ ಜೀವನದಲ್ಲೂ ಅಷ್ಟೇ. ಅದು ನಿರ್ದೇಶಕನೇ ಆಗಿರ್ಬೋದು, ಅಥವಾ ನಿರ್ಮಾಪಕನೇ ಆಗಿರ್ಬೋದು, ಅಥವಾ ಕಲಾವಿದನೇ ಆಗಿರ್ಬೋದು, ಕಲಾವಿದೇನೇ ಆಗಿರ್ಬೋದು, ಎಲ್ಲನೂ ಕೂಡ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದು ಸತಿ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇದು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ನಾವು ಅಂದ್ಕೋತೀವಿ, ನಮ್ಮ ಕೂಸು ಚೆನ್ನಾಗಿರುತ್ತೆ ಅಂತ. ಬಟ್ ಹೇಳೋಕ್ಕೆ ಆಗಲ್ಲ, ಅದು ಚೆನ್ನಾಗಿ ಆಗಲ್ಲ. ಆವಾಗ ಬೇಜಾರಾಗುತ್ತೆ, ಏನು ಮಾಡೋಕ್ಕಲ್ಲ. ನಮಗೂ ಬೇಜಾರಾಗುತ್ತೆ, ಅವನಿಗೂ ಬೇಜಾರಾಗುತ್ತೆ. ಆ ಥರದಲ್ಲೇ ನಮ್ಮ ಇಬ್ಬರಿಗೂ ಕೊಂಚ ಮೋಸವಾಗಿದ್ದು ಅಂತ ಹೇಳಿದ್ರೆ ಶಿವಶಂಕರ್ ಅಂತ ಚಿತ್ರ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ ವಿಷ್ಣು ಅವರು. ಎರಡು ಪಾತ್ರ, ದ್ವಿಪಾತ್ರ. ಒಂದು ಮಾಮೂಲಿಯಾದ ವಿಷ್ಣುವರ್ಧನ, ಇನ್ನೊಂದು ಹೊಟ್ಟೆಗೆ ಡುಬ್ಬಕ್ಕೋಸ್ಕರ ಒಂದು ಪಿಲ್ಲೋ ಇಟ್ಟಿದ್ವು, ಉಬ್ಬಲ್ಲು, ಅದು ಪುನಃ ಅದಕ್ಕೋಸ್ಕರ ಹಲ್ಲು ಕಟ್ಸಿದ್ವು ಅದಕ್ಕೋಸ್ಕರ. ಆಮೇಲೆ ಹಿಂದ್ಗಡೆ ಪಟಕ್ಸಿಲ್ಲ, ಅದು ಅವೆಲ್ಲ ದಪ್ಪಕ್ಕಿರಬೇಕು. ಹಿಂದ್ಗಡೆ ಎರಡು ದಿಂಬು, ಆ ಕಡೆ ಒಂದು ದಿಂಬು, ಈ ಕಡೆ ಒಂದು ದಿಂಬು, ಆಮೇಲೆ ಉಬ್ಬಲ್ಲು, ಇವೆಲ್ಲ ಇಟ್ಟು ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾನೆ. ಬಹಳ ಕಷ್ಟ. ಶೂಟಿಂಗ್ ಬರಬೇಕು ಅಂದರೆ ಹಾಗೆ ಬಂದ್ಬಿಡೋಕ್ಕಾಗಲ್ಲ, ಒಂದು ಪಾತ್ರಕ್ಕೆ ಬಂದಂಗೆ ಬರೋಕ್ಕಾಗೋದಿಲ್ಲ. ಇದಕ್ಕೆ ಇಷ್ಟೊಂದು ಪೂರ್ವ ತಯಾರಿಕೆ ಆಗಬೇಕು. ಇದೆಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾತಾಡೋದು ಅಷ್ಟೇ. ಅದು ಮಾತಾಡಬೇಕು ಏನೋ ಬಡ್ಡಿ ಹಣ್ಣು ಹೋಗಳೋ ಆ ಥರನೇ ಮಾಡಿದ್ದಾನೆ ಅವನು. ಎಷ್ಟು ಚೆನ್ನಾಗಿ ಮಾಡಿದಾನೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಏನು ಅಂದರೆ ಒಂದು ಹೆಣದ ಸೌಂಡು, ತಮಟೆ ಸೌಂಡು ಏನಾದ್ರು ಕೇಳ್ಬಿಟ್ಟು ಹೆದರಿಕೆ. ಸೊ ಆ ಥರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಮಾಡ್ದ. ಆಮೇಲೆ ಎರಡು ಕ್ಯಾರೆಕ್ಟ್ರನ್ನು ವ್ಯತ್ಯಾಸ ತಂದು ಮಾಡಿದ್ವು. ಆದರೆ ನಮಗೆ ನಿರೀಕ್ಷಿಸಿದಷ್ಟು ನಮಗೆ ಲಾಭದಾಯಕವಾಗಲಿಲ್ಲ, ಅದೊಂದು ಬೇಜಾರದು. ಅದನ್ನು ನಾನೇ ನಿರ್ಮಾಣ ಮಾಡಿದ್ದೆ. ಅವನು ಡ್ಯೂಯಲ್ ರೋಲು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಒಂದೊಂದು ಸತಿ ನಾವು ಅಂದ್ಕೊಂಡಿದ್ದಾಗದೇ ಇದ್ದಾಗ ಬೇಜಾರಾಗುತ್ತೆ. ಅವನು ಹಿಂದಿ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾಗ ಆ ಹಿಂದಿ ಪಿಕ್ಚರ್ ಡೈರೆಕ್ಟ್ರಿಗೆ ಈ ಪಿಕ್ಚರ್ನ ಸ್ಪೆಷಲ್ ಶೋ ಹಾಕಿ ತೋರಿಸಿದ್ರು, ಇದೊಂದು ಪಿಕ್ಚರ್ ಇದೆ ನೋಡಿ ಇದನ್ನು ಅಂತ. ಆಮೇಲೆ ನನಗೆ ಫೋನ್ ಮಾಡಿಬಿಟ್ಟು, ಬಾರ ಈ ಪಿಕ್ಚರ್ ಇವ್ರು ನೋಡ್ತಾ ಇದ್ದಾರೆ ಬಾಂಬೆಯವರು, ನೀವು ಮುಗಿಯೋತ್ತಿಗೆ ಬಂದ್ಬಿಡು ಅಂತ. ಆಮೇಲೆ ನಾನು ಹೋದೆ. ಆವಾಗ ಹೇಳ್ದೆ, ಈ ಪಿಕ್ಚರ್ ನೋಡಿದ್ರಲ್ಲ ಅದನ್ನು ಡೈರೆಕ್ಟು ಪ್ರೊಡ್ಯೂಸ್ ಮಾಡಿದ್ದು ಇವರೇ ಅಂತ. ಅಷ್ಟು ಇಷ್ಟಪಟ್ಟು ಅದನ್ನು ತೋರಿಸ್ತಾ ಅವ್ರಿಗೆ. ಈಗ ಸರ್ ಸೆಲೆಬ್ರಿಟಿ ಲೈಫ್ ಅಂದರೆ ಪಬ್ಲಿಕ್ ಫಿಗರ್ ಆಗಿರುತ್ತೆ, ಅಂತೆ ಕಂತೆಗಳು ಇದ್ದೇ ಇರುತ್ತೆ. ವಿಷ್ಣು ಸರ್ಗೆ ಇಷ್ಟ ಆಗದೆ ಆ ಒಂದು ಕಾಂಟ್ರವರ್ಸಿ ನಡೆದಿತ್ತು ಅಂದರೆ ಯಾವುದದು? ಅವನ ಜೀವನದಲ್ಲೇ ಕಾಂಟ್ರವರ್ಸಿ ಆಗಿದ್ದು ಅಂತ ಹೇಳಿದ್ರೆ ಒಂದೇ ಒಂದು, ಬೇರೆ ಏನಿಲ್ಲ, ಎಲ್ರಿಗೂ ಗೊತ್ತಿದ್ದೇನೆ. ಅದು ಗಂಧದ ಗುಡಿ ಪ್ರಕರಣ. ಅದು ಬಿಟ್ಟರೆ ಇನ್ಯಾವುದು ಕೈ ಘಟನೆ ಏನಿರಲ್ಲ. ಅದರಿಂದ ಬಹಳ ನೋವನ್ನು ಅನುಭವಿಸ್ತಾ, ನೋವು ಅಂತ ಯಾತನೆ ಅಂತ ಅನ್ಬೋದು. ನಾ ಹೇಳ್ದಲ್ಲ, ಈ ಊರು ಆ ಊರು ಈ ಊರು, ಆಮೇಲೆ ಜನಗಳು ಸಿಕ್ಕಿದ್ರೆ ಬೈಯೋದು, ಇದೆಲ್ಲ ತುಂಬ ಅನುಭವಿಸಿದ್ದಾನೆ ಬಿಗಿನಿ ಪ್ರಾರಂಭದಲ್ಲಿ. ಎಷ್ಟೋ ಸತಿ ಸಿನಿಮಾ ಬಿಟ್ಬಿಡ್ಬೇಕು ಅಂತಲೂ ಇದ್ದ. ಆವಾಗೆಲ್ಲ ನಾನು ಹೇಳುವೆ, ನೀನು ಸಿನಿಮಾ ಬಿಡ್ತೀನಿ ಅಂದರೂ ಕೂಡ ಸಿನಿಮಾ ನಿನ್ನನ್ನು ಬಿಡಲ್ಲ ಕಣೋ ಅಂತ. ಯಾಕೆ ಅಂತ ಕೇಳವ. ಈಗ ಅಮಿತಾಬ್ ಬಚ್ಚನ್ ಇದ್ದಾರೆ, ಆ ಪಿಕ್ಚರ್ ಹೋಗುತ್ತೆ ಬಿಡುತ್ತೆ, ಆದರೂ ಮಾಡ್ತಾನೇ ಇದ್ದಾರೆ. ಮೊದಲು ಹೀರೋ ಆಗಿ ಪಾರ್ಟ್ ಮಾಡಿದ್ರು, ಆಮೇಲೆ ಕ್ಯಾರೆಕ್ಟರ್ ಆ್ಯಕ್ಟರ್ ಆದರು. ಇವತ್ತಿನ ಸಹ ನೋಡಿ ಏನೇನು ಪಾಠಗಳು ಮಾಡ್ತಾಯಿದ್ದಾರೆ. ಅದೇ ಥರ ನೀನು ಸುರಸುಂದರಾಗ, ನೀನು ಚೆನ್ನಾಗಿದೆಯಾ, ನೀನು ಇರ್ತೀಯ, ನೀನು ಕೊನೆಯವರೆಗೂ ಇರ್ತೀಯ, ನಿನ್ನ ಬಿಡೋದಿಲ್ಲ. ನಿನಗೆ ವಯಸ್ಸಾದರೂ ಕೂಡ ಆ ಪಾತ್ರಗಳೆಲ್ಲ ಕೊಟ್ಟಿದ್ದೇನೆ, ನಾವು ನಿನ್ನ ಹಾಕೋತಾ ಇರ್ತೀವಿ, ಹೋಗೋ ನಿನ್ನ ಜೊತೆ ಮಾತಾಡೋ ಬುದ್ಧಿ ಇಲ್ಲ ನನಗೆ ಅಂತ ಹೇಳೋ. ಸೊ ಆ ಥರ ಇಂಡಸ್ಟ್ರಿ ಬಿಡಲ್ಲ ನಿನ್ನ ಅಂತ ಹೇಳಿದ್ದೆ. ಸೊ ಅವನೇ ಇಂಡಸ್ಟ್ರಿ ಬಿಟ್ಟು ಹೊಟ್ಟೋದ. ಅದೇ ಸರ್, ಈಗ
ಇಂಡಸ್ಟ್ರಿಗೆ ಏನಾದರೂ ಬಂದಿರಲಿಲ್ಲ ಅಂತ ಹೇಳಿದ್ರೆ ವಿಷ್ಣು ಸರ್ ಬೇರೆ ಏನು ಮಾಡ್ತಾ ಇದ್ರು? ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತಾಡಿದ್ರ? ಈ ಪ್ರಶ್ನೆ ನೀವು ಕೇಳಬೇಕಾಯ್ತು ವಿಷ್ಣು ಬದುಕಿದ್ದಾಗ. ನಾನು ಕೇಳಿದ್ರೆ ನನಗೇನು ಬೇಡ. ಅಯ್ಯೋ ಅವ್ನ ಫ್ರೆಂಡ್ ಅದ ನೋ ಡೌಟ್. ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಅವನ ಫ್ರೆಂಡ್ಗಳಲ್ಲೇ ಬಹಳ ಹತ್ತಿರದವರು ಅಂತ ಹೇಳಿದ್ರೆ ನಾನೊಬ್ಬ, ಅಂಬರೀಷು, ರಾಜೇಂದ್ರ ಸಿಂಗ್ ಬಾಬು. ನಾವು ಮೂರು ಜನನೂ ಅಷ್ಟೇ. ನಾನು ಜಾಸ್ತಿ ಹೋಗಿ ಮನೆಗೆ ಹೋಗಿ ಮಾತಾಡೋದು ಗೀತಾಡೋದು ಅವೆಲ್ಲ ಆಯ್ತಾನೆ. ನಾನಾಯಿತು, ನನ್ನ ಕೆಲಸ ಆಯಿತು, ಕೆಲಸದ ಟೈಮಲ್ಲಿ ಸಂತೋಷವಾಗಿರ್ತೀವೋ ಅಷ್ಟು. ಇನ್ನು ಮಿಕ್ದಾರ ಅವರೆಲ್ಲ ಬೇರೆ ಬೇರೆ. ಸೊ ನಾನು ವಿಷ್ಣುವರ್ಧನ್ ಜೊತೆ ಕಳೆದ ಘಟನೆಗಳು, ಕಳೆದ ದಿವಸಗಳು, ಕಳೆದ ರಾತ್ರಿಗಳು ಎಲ್ಲ ಅದ್ಧೂರಿಯಾಗಿತ್ತು. ಅದನ್ನು ಯಾವುದೂ ಮರೆಯೋಕ್ಕಾಗಲ್ಲ. ನಾವು ಅವನ ಈ ಹೋಟ್ಲುಗಳೆಲ್ಲ ಇರ್ತಿದ್ದ ಅಂತ ಹೇಳಿದ್ವಲ್ಲ, ಆವಾಗ ಏನು ಮಾಡೋದು, ಒಂದೊಂದು ದಿವಸ ಒಂದೊಂದು ಹೋಟ್ಲಿಗೆ ಹೋಗ್ತಾಯಿದ್ದು. ಅವ್ರ ಮನೆಯವರು ಐ ಥಿಂಕ್ ಇದರಲ್ಲಿದ್ದರು ಅಂತ ಕಾಣಿಸುತ್ತೆ, ಚೆನ್ನೈಲಿದ್ದರು ಅಂತ ಕಾಣಿಸುತ್ತೆ. ಅವ್ರನ್ನ ಅಶೋಕ ಹೋಟ್ಲಿಂದ ನಾನು ನಮ್ಮ ಪಾರ್ಟ್ನರ್ ರಾಜಾರಾಮು ಹೋಟ್ಲಲ್ಲಿದ್ದಾಗ ಇವರು ಏನಂದರೆ ಶೂಟಿಂಗ್ ಆಯಿತು ಅಂದ್ಕೊಳ್ಳಿ, ನಾವು 6 ಗಂಟೆವರೆಗೆ ಶೂಟಿಂಗ್ ಮಾಡ್ತಾಯಿದ್ದಿದ್ದು. 6 ಗಂಟೆ ಶೂಟಿಂಗ್ ಆದಮೇಲೆ ಹೋಟ್ಲಿಗೆ ಹೋದರು ಅಂತ ಹೇಳಿದ್ರೆ ಸ್ನಾನ ಮಾಡೋಕ್ಕಿಂತ ಮುಂಚೆ 1 ಅವರ್ ಎಕ್ಸಸೈಸ್ ಮಾಡ್ತಿದ್ರು ಅವರು ವಿಷ್ಣುವರ್ಧನ್. ಭಾಳ ಜನ ಗೊತ್ತಿಲ್ಲ, ಏನಿಲ್ಲ, ಯಾಕೆ ಏನು ದಪ್ಪಕ್ಕಿದ್ದಾನೆ, ದಡಕ್ಕಿದ್ದಾನೆ, ಹೈಟು, ಅದು ಇದು ಅಂತೆಲ್ಲ ಅಂತಾಯಿದ್ರು. ಆದರೆ ಹತ್ತಿರದಿಂದ ನೋಡಿದವ್ರು ನಾವು 1 ಅವರ್ ಎಕ್ಸಸೈಸ್ ಮಾಡ್ತಾಯಿದ್ದ. ಎಕ್ಸಸೈಸ್ ಮಾಡಿದ್ರೆ ಹೇಗಿತ್ತು ಅಂತ ಹೇಳಿದ್ರೆ, ಸ್ನಾನ ಮಾಡಿದ್ರೆ ನೀರು ಹೆಂಗಿರುತ್ತೆ ನೋಡಿ ಅಷ್ಟು ಬೆವರಿರೋದು. ಸ್ನಾನ ಮಾಡಿದ್ಮೇಲೆ ಬಂದು ನಾವು ಜಾಲಿಯಾಗೆಲ್ಲ ಟೈಮೆಲ್ಲ ಕಳೆದು ಯಾವ್ದು ಬೇಕೋ ಸಿನಿಮಾಗಳೆಲ್ಲ ನೋಡಿಕೊಂಡು ಆಮೇಲೆ ಒಟ್ಟಿಗೆ ಊಟ ಮಾಡಿಕೊಂಡು ಸೊ ಹೋಟ್ಲಿಗೆ ಹೋಗೋವು. ಯಾವ್ಯಾವ ಹೋಟ್ಲು ಬೆಂಗಳೂರಲ್ಲಿ ಯಾವ್ಯಾವ ಹೋಟ್ಲು ಇದೆಯೋ ಎಲ್ಲ ಹೋಟ್ಲಿಗೂ ಅವನು ನಾನು ಜನಾರ್ದನ್ ಹೋಟ್ಲಲ್ಲಿ ಇದ್ದಿದ್ದು. ಅವರು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಇರೋರು. ಇದಾಯಿತು, ಹೈಲ್ಯಾಂಡ್ಸ್ ಅಲ್ಲ, ಅಶೋಕ ಹೋಟ್ಲಲ್ಲಿರೋರು. ಇಲ್ಲಾಂದರೆ ಈಗ ಬ್ರಿಗೇಡ್ ರೋಡಲ್ಲಿರೋರು. ಸೊ ಅಲ್ಲಿಂದ ನಮ್ಮನ್ನು ಬಂದು ಪಿಕಪ್ ಮಾಡಿಕೊಂಡು ಹೋಟ್ಲಿಗೆ ಹೋಗೋವು. ಇಲ್ಲ ನಾನು ಹೋಗಿ ಅವ್ನು ಪಿಕಪ್ ಮಾಡಿಕೊಂಡು ನಾವು ಹೋಟ್ಲಿಗೆ ಹೋಗೋವು. ಅದು ಯಾವತ್ತೂ ಕೂಡ ಹೋಟ್ಲಲ್ಲಿ ಹೋದರೂ ಕೂಡ ಅವರು ಡ್ರಿಂಕ್ಸ್ ತೊಗೊಂಡ್ರು ಕೂಡ ಎಷ್ಟು ತೊಗೋತಿದ್ರು ಅಂತ ಹೇಳಿದ್ರೆ 1 ಪೆಗ್ ಆರ್ 2 ಪೆಗ್ಸ್ ಅಷ್ಟೇ. ಅದನ್ನು ನಿಧಾನಾಗಿ ತೊಗೊಂಡು ಹರಟೆ ಹೊಡ್ಕೊಂಡು ಇದೆಲ್ಲ ಮಾಡಿಕೊಂಡು ಒಂದೊಂದು ಸತಿ ಬಿಲ್ ಅವರೇ ಕೊಡೋರು, ಇನ್ನೊಂದು ಸತಿ ನಾನು ಬಿಲ್ ಕೊಡೋವೆ. ಆಮೇಲೆ ಯಾವತ್ತೂ ಕೂಡ 9:30 10 ಗಂಟೆ ಮೇಲ್ಗಡೆ ಅವ್ರು ಇರ್ತಾ ಇರಲಿಲ್ಲ. ಸರಿ ನಾನು ಬಿಲ್ ಕೊಡೋದಾದರೆ ಬಿಲ್ ಕೊಟ್ಬಿಡೋ, ನಾನು ಹೋಗ್ತೀನಿ ಕಣ ಅಂತ ಹೊಟ್ಟೋಗೋರು. ಸೊ ಆ ಥರ ಒಂಥರ ಜಾಲಿಯಾಗಿ ಟೈಮ್ ಕಳೀತಿದ್ದು. ಆ ಕಳೆದ ಟೈಮ್ ಇದೆಯಲ್ಲ ಅದು ಮಾತ್ರ ಇವತ್ತು ಕೂಡ ನಮಗೆ ಸಂತೋಷವಾಗುತ್ತೆ ಅದನ್ನು ನೆನೆಸ್ಕೊತಿದ್ರೆ. ಎಂಥ ದೊಡ್ಡ ಆರ್ಟಿಸ್ಟು ನಮ್ಮ ಜೊತೆ ಜಸ್ಟ್ ಒಬ್ಬ ಫ್ರೆಂಡ್ ಇದ್ದಂಗೆ. ಫ್ರೆಂಡು ಮಕ್ಕಳುಗಳ ಚಿಕ್ಕ ಮಕ್ಕಳು ಇರ್ತಾರಲ್ಲ ಆ ಥರ ಇರ್ತಿದ್ವು. ಏನೋ ಹರಟೆ ಹೊಡೆಯೋದು, ಏನೋ ಬೈಕೊಡೋದು ಎಲ್ಲ ಮಾಡ್ಕೋತಾ ಇದ್ವು ನಾವು ಒಬ್ಬರೊಬ್ಬರಿಗೆ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ, ಜೊತೆಗೆ ಆ ಸಿಹಿ ನೆನಪುಗಳನ್ನು ಇಲ್ಲಿ ಮೆಲುಕು ಹಾಕಿದ್ದಕ್ಕೆ. ನನಗೆ ಗೊತ್ತಿದ್ದು ಹೇಳಿದ್ದೀನಿ, ಅದು ಹೆಂಗಿರುತ್ತೋ ಗೊತ್ತಲ್ಲ. ಬಟ್ ವಿಷ್ಣುವರ್ಧನ್ ಬರ್ತ್ಡೇ ಇವತ್ತು ದಿವಸ ಹಲವಾರು ಜನಗಳು, ಅಭಿಮಾನಿಗಳು ಎಲ್ಲನೂ ಸಂತೋಷದಿಂದ ಆಚರಿಸ್ತೀರ. ಇವತ್ತಿಲ್ಲ ನಮ್ಮ ಜೊತೆ, ಆದರೆ ಇವತ್ತಿನ ಸಹ ಅವ್ನು ಸಂತೋಷವಾಗಿ ಬಂದಿರೋದ್ರಿಂದ, ಅಂದರೆ ಆ ಪ್ರಶಸ್ತಿ ಬಂದಿರೋದ್ರಿಂದ ನೀವುಗಳೆಲ್ಲ ಅದನ್ನು ಸಮವಾಗಿ ಹಂಚಿಕೊಂಡಿದ್ದೇನೆ. ಜಾಲಿಯಾಗಿರಿ, ಸಂತೋಷವಾಗಿರಿ, ವಿಷ್ಣುವರ್ಧನ್ ನೆನೆಸ್ಕೋತಾ ಇರಿ. ಜೈ ವಿಷ್ಣುವರ್ಧನ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಹಿರಿಯ ನಿರ್ದೇಶಕ HR ಭಾರ್ಗವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.